ಮೃತ್ಯು ದೇವತೆ ಮೊದಲನೇದಾಗಿ ಹಿಂದೂ ಪುರಾಣದ ಪ್ರಕಾರ ಯಮಧರ್ಮರಾಯರು ಹೋಲಿಕೆ ಆಗ್ತದೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ತಾಳೆ. ಮೃತ್ಯು ದೇವತೆ ಆಗಿ ಬರ್ತಿದ್ದೀರಾ ಸಾರಿಕಾ ಅವರೇ. ಮಹಾಕಾಳಿ ಒಂದು ಸ್ಟೆಪ್ ಮಾಡ್ತಾ ಇದ್ದೀನಿ ನಾನು ಕ್ಯಾರವಾನ್ ಇಂದ ಆಚೆ. ಜುಮ್ ಅಂದೋಯ್ತು ನನಗೆ. ಎಲ್ಲಾರು ಸೈಲೆಂಟ್, ಪಿನ್ ಡ್ರಾಪ್ ಸೈಲೆನ್ಸ್. ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀವಿ ಹರಾಸ್ಮೆಂಟ್ ಎಷ್ಟು ಲೆವೆಲ್ಗೆ ಹೋಗ್ತಾ ಇದೆ ಅಂತ ಹೇಳಿ. ಎಷ್ಟೋ ಹೆಣ್ಮಕ್ಳುಗಳು, ನೊಂದ ಹೆಣ್ಣು ಮಕ್ಕಳು ಯಾವ ರೀತಿ ಅವರ ವಾಯ್ಸ್ ಆಗಿ ನಾನು ನಿಂತ್ಕೊಂಡಿದ್ದೀನಿ. ಯಾಕೆ ಈ ಸಿನಿಮಾನೇ ಮಾಡ್ಬೇಕು ಅಂತ ನಿಮ್ಗೆ ಅನ್ಸಿದ್ರು? ಒಂದ್ ಸ್ವಲ್ಪ ಯೋಚನೆ ಮಾಡ್ರಿ. ಹತ್ರದಲ್ಲೇ ಈ ಪಾತ್ರ ಏನಾಗ್ತದೆ, ಹತ್ರದಲ್ಲೇ ಇರೋರೆ, ತುಂಬಾ ಸ್ವಾಭಿನಂದವ್ರೇನೆ. ಆ ಕೈ ಕೊಟ್ಟಾಗ ಎಷ್ಟು ನೋವಾಗ್ತದೆ. ಫೈಟ್ ಇರುತ್ತೆ ಅಂದೆ. ಫೈಟಾ? ನಾನ್ ಫೈಟ್ ಮಾಡ್ಬೇಕು. ಓಕೆ ಸರ್, ಮಾಡ್ತೀನಿ ಬನ್ನಿ ಸರ್. ಜೋಶ್ ಇತ್ತವ್ರು. ಯಾಕಂದ್ರೆ ಮಾಡ್ತೀನಿ ಏನೇ ಅಂದ್ರೂ ಫಸ್ಟ್ ಇಲ್ಲ ಅಂತನಲ್ಲ ನಾನು. ಇದೇ ಸರ್ ಮಾಡ್ತೀನಿ ಸರ್. ವಿಲನ್ ಲುಕ್ ಅಲ್ಲಿ ತುಂಬಾ ಏನೋ ಕ್ಯಾಮ್ರಾನೇ ಹೊಡೆದೋಗೋ ತರ ಲುಕ್ ಕೊಡ್ತೀರಾ ಅಂತ ಹೇಳ್ತಾ ಇದ್ರು. ಕೆಲವೊಂದು ಕ್ಯಾರೆಕ್ಟರ್ಗಳನ್ನ ಇದಕ್ಕಿಂತ ಬೆಟರ್ ಎಕ್ಸ್ಪ್ರೆಷನ್ ಎಲ್ಲ ಬೇಕು ನಮ್ಗೆ. ಕ್ಯಾರೆಕ್ಟರ್ ತುಂಬಾ ಸೈಕ್ ಆಗಿರುತ್ತೆ ನಿಮ್ದು. ಎಲ್ಲರಿಗೂ ನಮಸ್ತೆ. ಕನ್ನಡ ಪಿಕ್ಚರ್ಗೆ ಸ್ವಾಗತ. ನಾನು ಮಮತಾ ಶ್ರೀ. ಒಂದು ಹೊಸ ಕತೆ ಆಧಾರವನ್ನ ಇಟ್ಕೊಂಡು ಮಹಿಳಾ ಪ್ರಧಾನ ಹಾಗೂ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಮೃತ್ಯು ದೇವತೆ. ಒಂದು ಅಸಹಾಯಕ ಹೆಣ್ಣು ಮಗು ಹೇಗೆ ಮೃತ್ಯು ದೇವತೆಯಾಗಿ ಬದಲಾಗ್ತಾಳೆ, ತನ್ನ ಭಾವನೆಗಳನ್ನ ಮೀರಿ, ತ್ಯಾಗವನ್ನ ಮೀರಿ ಹೇಗೆ ಮೃತ್ಯು ದೇವತೆ ಆಗ್ತಾಳೆ, ಈ ಸಿನಿಮಾದಲ್ಲಿ ತೋರಿಸಲಾಗಿದೆ. ಹೇಗೆ ಅದರಲ್ಲೂ ಒಂದು ಮಹಿಳೆ ತನ್ನ ಸೆನ್ಸಿಟಿವಿಟಿ ಕಳ್ಕೊಂಡ್ರೆ ಎಷ್ಟು ಮಟ್ಟಿಗೆ ಒಂದು ಪ್ರತಿರೋಧವನ್ನ ತೋರ್ಸ್ಕೋಬಹುದು ಅನ್ನೋದು ಈ ಸಿನಿಮಾದಲ್ಲಿದೆ. ಈ ಸಿನಿಮಾ ತಂಡ ಈಗ ನಮ್ ಜೊತೆಗಿದೆ. ಬನ್ನಿ ಅವ್ರನ್ನ ಮೊದಲನಾಗಿ ಸ್ವಾಗತಿಸೋಣ. ಈ ಸಿನಿಮಾದ ಸಾರಥಿ ನವೀನ್ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಈ ಸಿನಿಮಾದ ಮುಖಾಂತರ ಮೃತ್ಯು ದೇವತೆಯಾಗಿ ಬರ್ತಿದ್ದಾರೆ ಸಾರಿಕಾ ಅವರು ನಮ್ ಜೊತೆಗಿದ್ದಾರೆ. ನಮಸ್ತೆ. ಈ ಸಿನಿಮಾದಲ್ಲಿ ಮೊದಲು ಅಣ್ಣಯ್ಯದಲ್ಲಿ ನೀವೆಲ್ಲ ಈಗ ನೋಡ್ತಿದ್ದೀರಾ ಕಾಮಿಡಿ ಆಕ್ಟರ್ ತರ, ಬಟ್ ಈ ಸಿನಿಮಾದಲ್ಲಿ ಒಂದು ಖಡಕ್ ಲುಕ್ ಆಗಿ ಮಾಹಿನ್ ಕುಬೇರ್ ಅವರು ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ಈ ಸಿನಿಮಾದ ಹೆಸರೇ ಒಂದು ಪವರ್ಫುಲ್ ಆಗಿದೆ, ಮೃತ್ಯು ದೇವತೆ. ಈ ಹೆಸರನ್ನ ತೆಗೆದುಕೊಳ್ಳೋದಕ್ಕೆ ಕಾರಣ ಏನು ಸರ್? ಹೇಗೆ ಹೇಳ್ಬೇಕು ಅಂತಂದ್ರೆ, ಮೃತ್ಯು ದೇವತೆ ಮೊದಲನೇದಾಗಿ ಹಿಂದೂ ಪುರಾಣದ ಪ್ರಕಾರ ಯಮಧರ್ಮರಾಯರು ಹೋಲಿಕೆ ಆಗ್ತದೆ. ಯಪ್ಪ ಏನ್ ಮಾಡ್ತಾರೆ, ಅವ್ರ ಕರ್ಮಗಳೆಲ್ಲ ಕಳೆದಾದ್ಮೇಲೆ ಮೃತ್ಯು ಪ್ರಕಾರ ಅವ್ರಿಗೆ ಇದಾಗ್ತದೆ. ಇಲ್ಲಿ ಮೃತ್ಯು ದೇವತೆ ಅಂತಂದ್ರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ತಾಳೆ. ಶಿಕ್ಷೆ ಕೊಟ್ಲು, ಬಟ್ ಅವಳು ಯಾವ ರೀತಿ ಕೊಡ್ತಾಳೆ ಅಂದ್ರೆ ಸಾಯಿಸೇ ಬಿಡ್ತಾಳೆ. ಅದಕ್ಕೆ ಮೃತ್ಯು ದೇವತೆ. ಪೇಷನ್ಸ್ ಲೆವೆಲ್ ಕಮ್ಮಿ ಆದಾಗ, ಸಹನೆ ಮೀರಿ ಅವಳು ಹೋದಾಗ ಸಾವು ಮುಖಾಂತರ ಶಿಕ್ಷೆ ಕೊಡ್ತಾಳಲ್ಲ, ಆ ಒಂದು ವಿಧಾನಕ್ಕೆ ಮೃತ್ಯು ದೇವತೆ ತಗೊಂಡೆ ನಾನು. ಹಾಗೆ ನನ್ಗೆ ಹಿಂದೆ ಇರೋ ಪೋಸ್ಟರ್ ನ ನೋಡ್ದೆ. ಆಕ್ಚುಲಿ ಆ ಪೋಸ್ಟರ್ ಹೇಗಂತ ಹೇಳಿದ್ರೆ, ಪ್ರಕೃತಿ ಜೊತೆಗೆ ಹುಡುಗಿನ ಹೀರೋಯಿನ್ ಅಂತ ತಗೊಂಡ್ರೆ ಇಡೀ ಒಂದು ಮಹಿಳೆಯನ್ನ ನಾವು ಬಿಂಬಿಸ್ತಾ ಹೋಗ್ಬೋದು. ಪ್ರಕೃತಿ ಜೊತೆಗೆ ಮಹಿಳೆಯನ್ನ ಫುಲ್ ಮಿಂಗಲ್ ಮಾಡಿದಿರಾ. ಹೇಗೆ ಮಹಿಳೆಯನ್ನ ಪ್ರಕೃತಿಗೆ ಹೋಲಿಸುವಂತಹ ಸಿಂಬಲ್ ಆ ಒಂದು ಪೋಸ್ಟರ್ ಹೇಗೆ? ಅದು ಕ್ರೆಡಿಟ್ ನಮ್ಮ ದೇವು ಸರ್ ಕೊಡ್ತೀವಿ. ದೇವು ಸರ್ ಇಲ್ಲಿಲ್ಲ. ಯಾಕೆ ಅಂತಂದ್ರೆ ಅವ್ರ ವಿಧಾನ ಪೂರ್ತಿ ಪ್ರಮಾಣವಾಗಿ ಸಿನಿಮಾ ಬಗ್ಗೆ ಪೂರ್ತಿ ತಿಳ್ಕೊಂಡಿದ್ರು. ಆ ಕ್ಯಾರೆಕ್ಟರ್ ಇದೆಯಲ್ಲ, ಆರತಿ ಅಂತ ಒಂದು ಪಾತ್ರ, ಅವಳಿಗೆ ಹಳ್ಳಿ ಅಂದ್ರೆ ತುಂಬಾ ಇಷ್ಟ. ಹಳ್ಳಿ ಸೊಗಡು, ಹಳ್ಳಿ ಊಟ, ಮುದ್ದೆ ಸಾರು ಊಟ, ನಾಟಿ ಕೋಳಿ ಸಾರು ಊಟ ಅನ್ನೋ ಪಾತ್ರ ತುಂಬಾ ವೈಯಕ್ತಿಕವಾಗಿ ಇಷ್ಟಪಡುತ್ತೆ. ಆ ಒಂದು ಬಿಂಬಿಸ್ಕೊಂಡು ಅವಳು ಕಾಡು ಮೇಡು ಬೆಟ್ಟ ಗುಡ್ಡ ಟ್ರೆಕ್ಕಿಂಗ್, ದೇವಸ್ಥಾನ, ನಮ್ಮ ಒಂದು ಆಚಾರಗಳನ್ನ ತುಂಬಾ ಪ್ರಾಮುಖ್ಯತೆ ಕೊಡ್ತದೆ ಆ ಕ್ಯಾರೆಕ್ಟರ್. ಆ ಒಂದು ಇದರಲ್ಲಿ ನಾವು ಆತರ ಪೋಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅವರು. ಹೌದು, ಅಂದ್ರೆ ಪ್ರಕೃತಿ ಅಂತ ಹೇಳಿದ್ರೆ ಮಹಿಳೆಗೆ ಹೋಲಿಸೋದು ಹೆಚ್ಚು, ಅಂದ್ರೆ ಒಂದು ವುಮೆನ್ಗೆ ಹೋಲಿಸೋದು ಹೆಚ್ಚು. ಆ ಒಂದು ಪೋಸ್ಟರ್ ಮುಖಾಂತರ ಅದು ಕಾಣಿಸ್ತಾ ಇದೆ. ಹೌದು, ಪಾತ್ರನೂ ಹಾಗೆ ಇದೆ. ಅವ್ರ ಪಾತ್ರನೂ ಕೇಳುತ್ತೆ, ಅದು ಕಥೆನೇ ಕೇಳುತ್ತೆ. ಹಾಗಾಗಿ ಆ ತರ ಮಾಡಿದ್ವಿ. ಮೃತ್ಯು ದೇವತೆ ಆಗಿ ಬರ್ತಿದ್ದೀರಾ ಸಾರಿಕಾ ಅವರೇ. ಹೇಗಿತ್ತು ನಿಮ್ಮ ಅನುಭವ ಈ ಕಥೆಯನ್ನ ಕೇಳಿದಾಗ? ಹಾಗೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀವಿ ಹರಾಸ್ಮೆಂಟ್ ಎಷ್ಟು ಲೆವೆಲ್ಗೆ ಹೋಗ್ತಾ ಇದೆ ಅಂತ ಹೇಳಿ. ಈ ಒಂದು ಪಾತ್ರವನ್ನ ಪ್ರತಿಬಿಂಬಿಸ್ಬೇಕು ಅಂತ ಹೇಳಿದ್ರೆ ದೊಡ್ಡ ಚಾಲೆಂಜ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಡೀ ಮಹಿಳೆಯನ್ನ ನೀವು ಪ್ರತಿಬಿಂಬಿಸ್ತಾ ಇರ್ತೀರಾ. ಹಾಗೆ ಈ ಒಂದು ಕತೆ ಅಂತ ಹೇಳಿದ್ರೆ ಸಖತ್ ಸೆನ್ಸಿಟಿವ್ ಇರತ್ತೆ. ಅದನ್ನ ನೀವು ಹೇಗೆ ಕ್ಯಾರಿ ಮಾಡಿದ್ರಿ? ಈ ಕ್ಯಾರೆಕ್ಟರ್ನ ನಾನು ಮಾಡ್ಬೇಕು ಅಂತಂದ್ರೆ ಕೆಲವೊಂದು ಪ್ರಿಪ್ರೇಷನ್ಸ್ ಗಳಿತ್ತು, ನನಗೆ ಆದಂತ ಒಂದು ಪ್ರಿಪ್ರೇಷನ್ಸ್. ಯಾಕಂತಂದ್ರೆ ಮಹಿಳಾ ಪ್ರಧಾನ ಚಿತ್ರ ಆಗಿರೋದ್ರಿಂದ ಮೊದಲನೇ ಸೀನ್ ಇಂದ ಲಾಸ್ಟ್ ಸೀನ್ ವರ್ಗುನು ನಾನು ಇರ್ತೀನಿ. ಅಂದ್ರೆ ಇದು ಎಕ್ಸ್ಟ್ರೀಮ್ ಲೆವೆಲ್ ಹೋಗುವಂತ ಕ್ಯಾರೆಕ್ಟರ್. ನಾರ್ಮಲ್ ಹುಡುಗಿ, ಇವಾಗ ನೀವು ನಂದೊಂದು ಇನ್ನೊಂದು ಪೋಸ್ಟ್ ನೋಡಿರ್ಬೋದು, ಮಹಾಕಾಳಿ ರೀತಿ ಹೋಗತ್ತೆ. ಅಷ್ಟು ಎಕ್ಸ್ಟ್ರೀಮು ಅಂಡ್ ಅಷ್ಟು ವೆರೈಟಿ ಇದೆ ಕ್ಯಾರೆಕ್ಟರ್ ಅಲ್ಲಿ. ಸೊ ನಾನು ಅದನ್ನ ಪ್ಲೇ ಮಾಡ್ಬೇಕಾಗಿ ಬರತ್ತೆ ಅಂತಂದ್ರೆ ನಾನು ಫಸ್ಟೇ ಸ್ಕ್ರಿಪ್ಟ್ಸ್ ನಾನು ಸರ್ ಹತ್ರಕ್ಕೆ ಕಲೆಕ್ಟ್ ಮಾಡ್ಕೊತಾ ಇದ್ದೆ. ಸರ್ ಹಿಂಗಿಂಗ್ ಬಂದ್ರೆ ಹಿಂಗಿಂಗ್ ಹೇಳ್ಬೋದಾ, ಈ ಇಂಟೋನೇಷನ್ ಅಲ್ಲಿ ಹೇಳ್ಬೋದಾ, ಮಾಡ್ಯುಲೇಷನ್ಸ್ ಹಿಂಗಿಂಗ್ ಇರ್ಬೋದಾ ಅಂತ ನಾನು
ಸರ್ ಹತ್ರ ಹೋಗಿ ಕೇಳ್ತಿದ್ದೆ. ಸರ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಬಿಕಾಸ್ ಅವರ ಒಂದು ಕನಸಿನ ಪಾತ್ರ ಇದು. ಅದನ್ನ ನಾನು ಎಷ್ಟು ನನ್ನ ಕಡೆಯಿಂದ ಆಗತ್ತೆ, ನಾನು ಅಷ್ಟು ಪ್ರಯತ್ನ ಪಟ್ಟು ನಾನು ಆ ಕ್ಯಾರೆಕ್ಟರ್ನ ನನ್ನ ಕಡೆಯಿಂದ ಎಷ್ಟು ಜೀವ ತುಂಬಕ್ಕಾಗತ್ತೆ ಅಷ್ಟು ಜೀವ ಕೊಟ್ಟು ನಾನು ಅದನ್ನ ಮಾಡಿದೀನಿ. ಹಾಗೆ ನೀವ್ ಹೇಳಿರೋದು ಕರೆಕ್ಟ್. ಯಾಕಂತಂದ್ರೆ ನಾನು ಇಲ್ಲಿ ಬರೀ ನನ್ನ ಪಾತ್ರ ಆರ್ತಿ ಅನ್ನೋ ಒಂದು ಕ್ಯಾರೆಕ್ಟರ್ ಪಾತ್ರ ಮಾತ್ರ ಮಾಡ್ತಾ ಇಲ್ಲ. ಎಷ್ಟೋ ಹೆಣ್ಮಕ್ಳುಗಳು, ನೊಂದ ಹೆಣ್ಣು ಮಕ್ಳು ಯಾವ ರೀತಿ ಅವರ ವಾಯ್ಸ್ ಆಗಿ ನಾನು ನಿಂತ್ಕೊಂಡಿದ್ದೀನಿ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಎಲ್ಲಾ ಕ್ಷೇತ್ರದಲ್ಲೂ ನೀವು ನೋಡಿರ್ಬೋದು, ಎಲ್ಲಾ ಕ್ಷೇತ್ರದಲ್ಲೂ ಅವ್ರಿಗೆ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರತ್ತೆ. ಅವರು ಈ ಸಿನಿಮಾನ ನೋಡಿದ್ರೆ ಯಾವ ರೀತಿ ಅವ್ರಿಗವ್ರು ನಿಂತ್ಕೋಬಹುದು, ಯಾವ ರೀತಿ ಓವರ್ಕಮ್ ಮಾಡ್ಬೋದು, ಯಾವ ರೀತಿ ಪ್ರಶ್ನೆ ಮಾಡ್ಬೋದು ಜನಗಳಿಗೆ ವಾಪಸ್ಸು. ನಾನು ಮಾಡಲ್ಲ ಅಂದ್ರೆ ಮಾಡಲ್ಲ, ಇಟ್ಸ್ ನೋ ಮೀನ್ಸ್ ನೋ. ನನಗೆ ಅದ್ರಲ್ಲಿ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆನೇ ಇಲ್ಲ. ಈ ತರದೊಂದು ಕ್ಯಾರೆಕ್ಟರ್ನ ಅವರು ನನಗೆ ಕೊಟ್ಟಿದ್ರು. ಸೊ ನಾನು ಅದನ್ನ ಮಾಡಿದೀನಿ, ಚೆನ್ನಾಗಿ ಮಾಡಿದೀನಿ ಅಂತ ಹೇಳಿ. ಅಣ್ಣಯ್ಯ ಸಿನಿಮಾದಲ್ಲಿ ಅವಾಗ್ಲೇ ನಾನು ನಿಮ್ಗೆ ಹೇಳಿದೆ ಸರ್, ನೀವು ಆ ತರ ಕಾಣಿಸೋದೇ ಇಲ್ಲ, ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತೀರಾ ಎದುರುಗಡೆ ನೋಡ್ಬೇಕಾದ್ರೆ. ಈ ಒಂದು ಪಾತ್ರದ ಬಗ್ಗೆ ಹೇಳಿದಾಗ ವಿಲನ್ ಶೇಡ್ ಹೇಗೆ ಅನಿಸ್ತು? ಥಿಯೇಟರ್ ಅಲ್ಲಿ ಅಂದ್ರೆ ಮಾಡಿದಂತ ನೆಗೆಟಿವ್ ಕ್ಯಾರೆಕ್ಟರ್ಗಳನ್ನ ಮಾಡಿದ್ದೀನಿ. ಸಿನಿಮಾದಲ್ಲಿ ತುಂಬಾ ಅಪರೂಪ ಮಾಡಿರೋಂಥದ್ದು. ಸೊ ಇದರಲ್ಲಿ ಏನಂದ್ರೆ ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು, ಅಂದ್ರೆ ಕಂಪ್ಲೀಟ್ ಶೇಡಲ್ಲಿ ನೆಗೆಟಿವ್ ಮಾಡ್ತಾ ಇರೋದು. ಸೊ ಈ ಪಾತ್ರಕ್ಕೂ ಪ್ರಿಪ್ರೇಷನ್ ಅದೇ ಥರನೇ ಒಂದು ಸ್ಕ್ರಿಪ್ಟ್ ಎಲ್ಲ ಕೊಟ್ಟಾಗ ನನ್ಗೆ ಈ ಥರ ಎಲ್ಲ ಕ್ಯಾರೆಕ್ಟರ್ ಇರುತ್ತೆ ಅಂದಾಗ ಒಂದಷ್ಟು ಇಮ್ಯಾಜಿನೇಷನ್ ನಮಗೆ ಆರ್ಟಿಸ್ಟ್ ಆಗಿ ಹಿಂಗೆ ಮಾಡ್ಕೋಬೋದು ಅಂತ ಇರುತ್ತೆ. ಬಟ್ ಅದನ್ನ ಇದೇ ರೀತಿ ನನಗೆ ಔಟ್ಪುಟ್ ಬೇಕು ಅಂತ ಹೇಳಬೇಕು ಅಂದರೆ ಡೈರೆಕ್ಟ್ರದ್ದು ಇನ್ಪುಟ್ ಇದ್ದೇ ಇರುತ್ತೆ, ಅದು ಕೊಡಲೇಬೇಕಾಗುತ್ತೆ. ಸೊ ಅದರಲ್ಲಿ ನವೀನ್ ಸರ್ ತುಂಬಾ ಹೆಲ್ಪ್ ಮಾಡಿದ್ರು, ದೇವ್ ಸರ್ ತುಂಬಾ ಹೆಲ್ಪ್ ಮಾಡಿದ್ರು. ಸೊ ವರ್ಕ್ಶಾಪ್ಗಳೆಲ್ಲ ಮಾಡಿದ್ರು, ನಮಗೆ ರಿಹರ್ಸಲ್ಸ್ ಎಲ್ಲ ಮಾಡಿದ್ರು. ಸೀನ್ ಈ ಥರ ಇರುತ್ತೆ, ಸೊ ಅವ್ರ ಜೊತೆನೂ ಹೀರೋಯಿನ್ ಜೊತೆನೂ ಮಾಡಿದ್ವಿ ನಾವೆಲ್ಲ. ಒಂದಷ್ಟು ಸೀನ್ಗಳೆಲ್ಲ ಮಾಡಿ ಪ್ರಾಕ್ಟೀಸ್ ಮಾಡಿ, ಸೊ ಈ ಥರ ಔಟ್ಪುಟ್ ಬೇಕು ನಮಗೆ. ಕೆಲವೊಂದು ಕ್ಯಾರೆಕ್ಟರ್ಗಳನ್ನ ಇದಕ್ಕಿಂತ ಬೆಟರ್ ಎಕ್ಸ್ಪ್ರೆಷನ್ ಎಲ್ಲ ಬೇಕು ನಮಗೆ. ಕ್ಯಾರೆಕ್ಟರ್ ತುಂಬ ಸೈಕ್ ಆಗಿರುತ್ತೆ, ನಿಮ್ಮದು ತುಂಬ ಸೈಕೋ ಥರ ಆಡ್ತಿರ್ತಾರೆ, ಬಟ್ ಕಂಪ್ಲೀಟ್ ಆ ಥರ ಬರಲ್ಲ, ನೆಗೆಟಿವ್ ಇರುತ್ತೆ. ವೆಲ್ ಸೆಟಲ್ಡ್ ಆಗಿರೋಂಥ ಕ್ಯಾರೆಕ್ಟರ್ ಆಗಿದ್ರು, ರಿಚ್ ಆಗಿದ್ರು ಅದೊಂದು ಮನಸ್ಥಿತಿ ಒಂದು ಹಂಗಿರುತ್ತೆ. ಹೆಣ್ಮಕ್ಳನ್ನ ತುಚ್ಛವಾಗಿ ಕಾಣೋಂಥ ಕ್ಯಾರೆಕ್ಟ್ರು. ಸೊ ಇವ್ರು ಏನೂ ಅಲ್ಲ, ಇವನ್ನ ಒಂದು ಆಟದ ವಸ್ತು ಅನ್ನೋ ಥರ ಟ್ರೀಟ್ ಮಾಡೋಂಥದ್ದು, ಆ ಥರದ್ದು ಪಾತ್ರ. ಸೊ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅದ್ರಲ್ಲಿ ಕ್ಯಾರೆಕ್ಟರ್ ಕಟ್ಕೊಳ್ಳೋದಕ್ಕೆ. ಸರ್, ಈ ಸಿನಿಮಾದಲ್ಲಿ ನಿರ್ದೇಶನದ ಜೊತೆಗೆ ಪಾತ್ರ ಕೂಡ ನಿಭಾಯಿಸಿದಿರಿ. ಎರಡೂ ಬ್ಯಾಲೆನ್ಸ್ ಹೇಗ್ ಮಾಡಿದ್ವಿ ಎಲ್ಲ ಸ್ವಲ್ಪ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಆಕ್ಟಿಂಗ್ ಅಷ್ಟೊಂದು ಬರಲ್ಲ ನನಗೆ. ನಂದು ಎಲ್ಲೆಲ್ಲಿ ಪಾತ್ರ ಇತ್ತು ನಿಜವಾಗ್ಲೂ ಹೇಳ್ತೀನಿ, ಸತ್ಯವಾಗ್ಲೂ ಹೇಳ್ತೀನಿ, ಎಲ್ಲರೂ ತುಂಬ ಎಕ್ಸ್ಪೀರಿಯನ್ಸ್ ಇರೋರು. ಈವನ್ ವಿನಯ್ ಪ್ರಸಾದ್ ಮ್ಯಾಮ್ ಆದರೂ ಸರಿನೇ, ಇವರಾದರೂ ಸರಿನೇ, ಅವರೆಲ್ಲ ತುಂಬ ಅನುಭವ. ಆಗಲೇ ಒಂದೇನು ಹೇಳ್ಬೇಕಂದ್ರೆ ಪಾತ್ರನ ತಿನ್ಬಿಡೋರು ಅವರು ಅಂತ ಹೇಳೋದು ನಾವು. ಆ ಥರ ತುಂಬ ಚೆನ್ನಾಗಿ ಮಾಡಿರೋರು. ಕೆಲವರು ಅವರೇ ಮಾಡಿಸು ಬಿಟ್ಟಿದ್ದಾರೆ, ಈ ಥರ ಬರಲಿ ಸರ್ ಈ ಥರ ಅಂತ. ಸ್ವಲ್ಪ ಕಷ್ಟ ಆಯಿತು, ಆದರೂ ಮಾಡಿದೆ, ಬ್ಯಾಲೆನ್ಸ್ ಮಾಡಿದೆ. ನನ್ನ ಸಪೋರ್ಟಾಗಿ ದೇವು ಅನ್ನೋರು ಇಬ್ಬರು ನಮ್ಮ ಸ್ನೇಹಿತರು, ಅವರು ಸ್ವಲ್ಪ ಕೋ ಡೈರೆಕ್ಷನ್ ಮಾಡಿದ್ದಾರೆ. ಅವತ್ತಿದ್ದು ಒಂದು ರೀತಿಯಲ್ಲಿ ನಿಭಾಯಿಸ್ಕೊಂಡು ಬಂದೆ, ಚೆನ್ನಾಗಾಯ್ತು. ಹಾಗೆ ಓವರ್ ಆಲ್ ಸಿನಿಮಾ ಅಂತ ಬಂದಾಗ ಕತೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲೂ ಮಹಿಳಾ ಪ್ರಧಾನ ಅಂತ ಬಂದಾಗ ಸಖತ್ ಸೆನ್ಸಿಟಿವ್ ಮ್ಯಾಟರ್ ಆಗಿರುತ್ತೆ. ಒಂದು ಪಾಸಿಟಿವ್ ಆಗು ಟರ್ನ್ ಆಗ್ಬೋದು, ನೆಗೆಟಿವ್ ಆಗು ಟರ್ನ್ ಆಗ್ಬೋದು. ಅದನ್ನ ತುಂಬಾ ಫೋಕಸ್ಡ್ ಆಗಿ ಮಾಡ್ಬೇಕು. ಈ ಕಥೆಯನ್ನ ನೀವು ಎಷ್ಟು ಟೈಮ್ ತಗೊಂಡ್ರೆ, ಯಾಕಂದ್ರೆ ಕನಸಿನ ಪಾತ್ರ ಅಂತ ಕೂಡ ಹೇಳಿದ್ರು ಸಾರಿಕಾ ಅವರು. ಈ ಒಂದು ಮೃತ್ಯು ದೇವತೆ ಸಿನಿಮಾ ಎಷ್ಟು ಟೈಮ್ ತಗೊಂಡ್ರಿ ಒಂದು ಕಥೆಯನ್ನ ಎಣಿಯೋದಕ್ಕೆ? ಒಂದು 5-6 ದಿನದಲ್ಲಿ ಮಾಡ್ಬಿಟ್ಟೆ, ಸಂಭಾಷಣೆ ಸಮೇತ. 5 days ಅಷ್ಟೇ. ಓಕೆ. ಒಂದ್ ಮೂಡ್ ಇಟ್ಕೊಂಡಿದ್ದೆ ಹಿಂಗ್ ಹೋಗೋಣ ಅಂತ, ಸಂಭಾಷಣೆ ಒಂದು 5-6 ದಿನದಲ್ಲಿ ಬರ್ದ್ಬಿಟ್ಟೆ ಅಷ್ಟೇ. ಯಾಕೆ ಈ ಸಿನಿಮಾನೇ ಮಾಡ್ಬೇಕು ಅಂತ ನಿಮ್ಗೆ ಅನ್ಸಿದ್ದು? ನನಗೆ ಸಮಾಜದಲ್ಲಿ ಏನೋ ಸ್ವಲ್ಪ ಇನ್ನೂ ವಿಭಿನ್ನವಾಗಿ ಎಲ್ಲ ಸುಮ್ಮನೆ ಸಡನ್ಲಿ ಏನೋ ಒಂದು ಘಟನೆಗಳು ನಡೀತವೆ, ನೀಟಾಗಿ ಸಿಕ್ಕಾಕೊಬಿಡ್ತಾ ಇದ್ದಾರೆ. ಒಂದು ಹಂತವಾಗಿ ಯೋಚನೆ ಸಂದರ್ಭ ಕೊಟ್ಕೊಳಲ್ಲ. ಹಾಗಾಗಿ ನಾನು ಈ ಥರದಲ್ಲಿ ಒಂದು ವಿಷಯ ಹೇಳಿದಾಗ ಸ್ವಲ್ಪ ಯೋಚನೆಗೆ ಹೋಗ್ಲಿ, ಹೆಣ್ಮಕ್ಳು ಎಷ್ಟು ಬುದ್ಧಿವಂತರು ಇರ್ತಾರೆ, ಟಕ್ನೆ ಏನೋ ಒಂದು ಯಾವ ರೀತಿ ಏನು ಹೇಳ್ತಾರದು ಅಪ್ರೋಚ್ ಮಾಡೋದು, ಮತ್ತೆ ಸುಮ್ಮನೆ ಎಂಕರೇಜ್ ಅಲ್ಲ, ಏನೋ ಒಂದು ಇದಾಗ್ತದಲ್ಲ, ಹೋಗ್ಲಿದ ತಕ್ಷಣನೇ ಇಂಪ್ರೆಸ್ ಆಗೋಗ್ಬಿಡ್ತಾರೆ, ಯೋಚನೆ ಮಾಡಲ್ಲ. ಹಂಗಾಗಿ ಸ್ವಲ್ಪ ಯಾರೋ ಇವಾಗ ಅನಾವಶ್ಯಕವಾಗಿ ಬಂದ್ಬಿಟ್ಟು ವಾವ್ ಅಂತ, ನೀವು ತುಂಬಾ ಚೆನ್ನಾಗಿದ್ದೀರ ಅಂತ ಒಂದು ಇದಾಗ್ತದೆ. ಕಾಂಪ್ಲಿಮೆಂಟ್ ಕೊಟ್ಬಿಟ್ರು, ಅವ್ನ ವಸ್ತು ಏನೇ ಆಗಿರ್ಬೋದು, ವಸ್ತು ಆಗಿರ್ಬೋದು, ಇಲ್ಲ ಒಂದು ವ್ಯಕ್ತಿ ಆಗಿರ್ಬೋದು, ಒಂದು ಟಕ್ಕನ್ನು ಹೋಗ್ತಾರೆ. ಅದು ಸ್ವಲ್ಪ ತೂಕ ಮಾಡ್ರಿ, ಒಂದ್ ಸ್ವಲ್ಪ ಯೋಚನೆ ಮಾಡ್ರಿ. ಹತ್ರದಲ್ಲೇ ಈ ಪಾತ್ರ ಏನಾಗ್ತದೆ, ಹತ್ರದಲ್ಲೇ ಇರೋರೆ, ತುಂಬಾ ನಮ್ದವ್ರೇನೆ, ಆ ಕೈ ಕೊಟ್ಟಾಗ ಎಷ್ಟು ನೋವಾಗ್ತದೆ. ಹಂಗಾಗಿ
ಬೇಕು ಅನ್ನಿಸ್ತು. ಇನ್ನೂ ಸ್ವಲ್ಪ ಯಾರೇ ಆಗಿರ್ಲಿ, ಎಷ್ಟೇ ಹತ್ರದಲ್ಲಿ ಇದ್ರು ಯೋಚನೆಗೆ ಹೋಗ್ಲಿ ಅನ್ನೋದನ್ನ ನಾನು ಕತೆ ಮುಖಾಂತರ ಹೇಳ್ದೆ ಅಷ್ಟೇ. ಈ ಸಿನಿಮಾದಲ್ಲಿ ಯಾವ್ದಕ್ಕೆ ಹೆಚ್ಚು ನೀವು ಪ್ರಿಫರೆನ್ಸ್ ಕೊಟ್ಟಿದ್ದೀರಾ? BGM ಮ್ಯೂಸಿಕ್ಗ, ಅಥವಾ ಒಂದು ಕತೆಗ, ಅಥವಾ ಕ್ಯಾರೆಕ್ಟರ್ನ ನೀವು ಸೆಲೆಕ್ಟ್ ಮಾಡ್ಬೇಕಾದ್ರೆ? ಯಾಕಂದ್ರೆ ಈ ಕ್ಯಾರೆಕ್ಟರ್ ನೋಡಿದ ತಕ್ಷಣ ಡೈರೆಕ್ಟರ್ ತಲೆಯಲ್ಲಿ ಒಂದು ಬರುತ್ತೆ, ಇವ್ರು ಈ ಪಾತ್ರಕ್ಕೆ ಸೂಟ್ ಆಗ್ತಾರೆ, ಇವರೇ ಬೇಕು ಅಂತ ಹೇಳಿ. ನಿಮ್ಗೆ ಬಂದಂತಹ ಅಂತವಾದಂತಹ ಒಂದು ಏನ್ ಹೇಳ್ತಾರೆ ಟಾಸ್ಕ್ ಯಾವ್ದು? ಒಂದು ಮೊದಲಿಂದ ಕತೆ ಮೇಲೆ ಎಲ್ಲ ಹೋಗ್ತದೆ. ಫೋಕಸ್ ಆಗಿದ್ದು. ಈಗ ಒಟ್ಟಾರೆ ಎಲ್ಲ ಇದ್ದಿದ್ಕೆ ಒಂದು ದೊಡ್ಡ ಮಟ್ಟ ಆಯ್ತು. ಯಾವ್ದು ಒಂದು ಫೇಲ್ ಇದ್ರೂ ಕಷ್ಟ ಆಗೋದೇನೋ, ಎಲ್ಲಾನು ಚೆನ್ನಾಗಿದೆ ಇಲ್ಲಿ. ಪಾತ್ರಗಳನ್ನ ಹೇಗ್ ಸೆಲೆಕ್ಟ್ ಮಾಡಿದ್ರಿ? ಪಾತ್ರಗಳು ಆಡಿಷನ್ ಮಾಡಿದ್ವಿ, ಸ್ವಲ್ಪ ಆಡಿಷನ್ ಮಾಡಿದ್ವಿ, ಮಿಕ್ಕಿದ್ದು ಸ್ವಲ್ಪ ಫೋನ್ ಕಾಲ್ ಸ್ನೇಹಿತರ ಕಡೆಯಿಂದ ಇದು ಮಾಡ್ಕೊಂಡ್ವಿ. ಮಾತಾಡಿ ಚರ್ಚೆ ಮಾಡಿ ಬಂದಂಥ ವ್ಯಕ್ತಿಗಳು ನೋಡಿ ಅವರಲ್ಲಿ ನಾವು ಮಾತಾಡೋ ವಿಧಾನದಲ್ಲಿ ನಮ್ಗೆ ಗೊತ್ತಾಗೋಯ್ತು ಇಂತಿಂಥ ಪಾತ್ರಗಳು ಇವ್ರು ಆದ್ರೆ ಸರಿ ಹೋಗ್ತದೆ ಅಂದ್ಬಿಟ್ಟು ನಾವು ಮತ್ತೆ ತುಳಸಿ ಸ್ಟುಡಿಯೋ ದೇವರು ಅಲ್ಲೇ ಸ್ಟುಡಿಯೋಯಿಂದನೇ ಸ್ಟಾರ್ಟ್ ಮಾಡಿದ್ವಿ ಕೆಲಸನ. ಅಲ್ಲಿಂದ ಸ್ಟಾರ್ಟ್ ಮಾಡಿದಾಗ ಪ್ರತಿಯೊಂದು ಅಲ್ಲೇನೆ ಕುತ್ಕೊಂಡೆಲ್ಲ ಮಾಡಿದಾಗ ಸಕ್ಸಸ್ ಆಯ್ತು. ಎಲ್ಲ ಪಾತ್ರಧಾರಿಗಳಾಗಲಿ, ಒಂದು ಮ್ಯೂಸಿಕ್ ಆಗಲಿ, ಒಂದು ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ ಆಗಲಿ, ಯೂನಿಟ್ ಹುಡುಗರಾಗಲಿ, ಎಲ್ಲ ಅಲ್ಲಿಂದನೇ ಬಂತು. ಎಲ್ಲ ಮಾತಾಡ್ತಾ ನಮ್ಗೆ ಹೊಂದಾಣಿಕೆ ಆಯಿತು. ಹೊಂದಾಣಿಕೆ ಮುಖಾಂತರ ಕೆಲಸ ಚೆನ್ನಾಗಾಯ್ತು. ನಿಮ್ಮಿಬ್ರದ್ದು ಆಕ್ಷನ್ ಸೀಕ್ವೆನ್ಸ್ ಬರುತ್ತೆ ಈ ಸಿನಿಮಾದಲ್ಲಿ. ಆ ಸೀಕ್ವೆನ್ಸ್ಗೆ ಎಷ್ಟು ಟೇಕ್ ತಗೊಂಡಿದ್ದೀರಾ, ಮತ್ತೆ ಎಷ್ಟು ಸರ್ಕಸ್ ಮಾಡಿದೀರಾ ಆ ಒಂದು ಸೀನ್ಗೋಸ್ಕರ? ಆಕ್ಷನ್ ಸೀನ್ ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದೆ. ಇದು ನನ್ನ ಫಸ್ಟ್ ಆಕ್ಷನ್ ಸಿನಿಮಾ ನಾನು ಮಾಡಿರೋದು ಆಕ್ಷನ್ ಈ ಸಿನಿಮಾದಲ್ಲಿ. ನನಗೆ ಫಸ್ಟ್ ಇವ್ರು ಹೇಳಿದ್ರು, ನೀನೇ ಕಣಮ್ಮ ಒಂಥರ ನೋಡು, ಹಳೆ ಸಿನಿಮಾದಲ್ಲಿ ನಿಂಗೆ ಇವಾಗ ಮಹಾಲಕ್ಷ್ಮಿ ಅವರೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರು, ಹಂಗ್ ಪರ್ಫಾರ್ಮ್ ಮಾಡ್ತಾರೆ, ಹಿಂಗ್ ಫಸ್ಟ್ ಎಲ್ಲ ಬೂಸ್ಟ್ ಮಾಡ್ಬಿಟ್ಟಿರ್ತಾರೆ ಮೂಡು, ನೀನ್ ಮಾಡ್ತೀಯ, ನೀನ್ ನೋಡು, ನೀನ್ ಅದನ್ನ ನೋಡು, ನೀನ್ ಬರೀ ಹೆಣ್ಮಕ್ಳು ನೋಡ್ಬೇಡ, ನೀನು ಸಾಂಗ್ಲಿ ಅಣ್ಣ ನೋಡು, ಅದನ್ನ ನೋಡು, ಇದನ್ನ ನೋಡು, ಎಲ್ಲ ಮೂಡ್ ತಗೋ, ನೀನು ಅಂಬಿ ಅಣ್ಣ ನೋಡಿ ಹೆಂಗೆ ಮಾಡ್ತಾರ ಆಗಿನ ಕಾಲದಲ್ಲಿ ಅಂತ. ಸರಿ ಕತೆ ಹೇಳ್ಬೇಕಾದ್ರೂ ಕೇಳಿದ್ರು. ಕತೆ ಒಂಚೂರು ಬಿಡ್ಲಿಲ್ಲ ಅವ್ರು, ಪೂರ್ತಿ ಪ್ರಮಾಣವಾಗಿ ಕೇಳೋ ಒಂದು ಸಂದರ್ಭದಲ್ಲೇನೆ ಫಸ್ಟ್ ಬಂದಿದ್ದನ್ನ ಪೂರ್ತಿ ಕಥೆನೆ ಕೇಳ್ಬಿಟ್ರು ಅವರು. ಫೈಟ್ ಇರುತ್ತೆ ಅಂದೆ, ಫೈಟಾ ನಾನ್ ಫೈಟ್ ಮಾಡ್ಬೇಕು, ಓಕೆ ಸರ್ ಮಾಡ್ತೀನಿ ಬನ್ನಿ ಸರ್ ಜೋಶ್ ಇತ್ತು ಅವ್ರು. ಯಾಕಂದ್ರೆ ಮಾಡ್ತೀನಿ ಬಿಡಿ, ಏನೇ ಅಂದ್ರೂ ಫಸ್ಟ್ ಇಲ್ಲ ಅಂತನಲ್ಲ ನಾನು, ಇದೇ ಸರ್ ಮಾಡ್ತೀನಿ ಬಿಡಿ ಸರ್ ಅಂತ ಕಾನ್ಫಿಡೆನ್ಸ್ ತೋರಿಸ್ಬಿಟ್ರೆ ಅವ್ರಿಗೂ ಒಂದು ಕಾನ್ಫಿಡೆನ್ಸ್, ಮಾಡ್ತಾಳಪ್ಪ ಈ ಹುಡುಗಿ ಅಂತ ಅನ್ಬಿಟ್ಟು ಮಾಡೋಣ ಬನ್ನಿ ಸರ್. ಅಲ್ಲಿಗೆ ಹೋದ್ಮೇಲೆ ಬಂತು ಫೈಟ್ ಸೀಕ್ವೆನ್ಸ್. ಅಮ್ಮ ಪ್ರಿಪೇರ್ ಆಗಿದೆ, ಫಸ್ಟ್ ಎಲ್ಲ ಚೆನ್ನಾಗಿ ಮೂಡೆಲ್ಲ ಕೊಟ್ಟು ಹಿಂಗೆ ಎಲ್ಲ ನೋಡಿದ್ಯಲ್ವಾ, ನೋಡಿದ್ರೆ ಏನಿಲ್ಲ ಈಸಿ, ಮಾಸ್ಟರ್ ಬಂದಿರ್ತಾರೆ ಹೇಳ್ಕೊಡ್ತಾರೆ ನಿಂಗೆ ಅಂತ ಎಲ್ಲ ವಾರ್ಮ್ ಅಪ್ ಎಲ್ಲ ಮಾಡ್ಸಿದ್ರು. ಫಸ್ಟ್ ಡೇ ಅವ್ರಿಗೆ ಗೊತ್ತಿರುತ್ತೆ, ಅರ್ಧ ಮಾಡಿರ್ತಾರೆ ಅವ್ರು, ಗಂಡ್ ಮಕ್ಳುಗಳಿಗೆ ಟ್ರೈನಿಂಗ್ ತಗೊಂಡೇ ಇರ್ತಾರೆ. ಅಂಡ್ ಅವ್ರ ಬಿಹೇವಿಯರ್ ಹಂಗೆ ಇರುತ್ತೆ, ಚಿಕ್ಕ ವಯಸ್ಸಿಂದನೂ ಅವ್ರು ಹೊಡೆದಾಡ್ಕೊಂಡ್ ಬಂದಿರ್ತಾರೆ. ನೋಡಿ ಚಿಕ್ಕ ವಯಸ್ಸಿಂದ ಹೊಡೆದಾಡ್ಕೊಂಡ್ ಬಂದಿದ್ದೀರಂತೆ. ಫೈಟಿಂಗ್ಸ್ ಅದು ಇದು ಮಾಡಿರ್ತಾರೆ. ಅಂದ್ರೆ ನಂಗೂ ನಮ್ಮ ಅಣ್ಣ ಇದ್ದಾನೆ, ನಾನು ಅವನು WWE ಎಲ್ಲ ಆಡಿದ್ದೀವಿ ಆಯ್ತಾ. ಬಟ್ ಅಷ್ಟು ಪ್ರೊಫೆಷನಲ್ ಫೈಟರ್ಸ್ ಅಲ್ಲ, ಹೊಡೆದ್ರೆ ನಾನು ವಾಪಸ್ ಹೊಡಿತಾ ಇದ್ದೆ ಈ ತರ. ಬಟ್ ಇದು ಕ್ಯಾರೆಕ್ಟರ್ ಬಂದ್ಮೇಲೆ ನಮ್ಗೆ ಇದು ಹಾರ್ನೆಸ್ ಹಾಕ್ಬೇಕಾಗಿರತ್ತೆ, ಹೊಡಿಬೇಕಾದ್ರೆ ನಾವು ಬೀಳೋದು ಒಂದಿರತ್ತೆ. ಸೊ ಅದೆಲ್ಲ ಟೆಕ್ನಿಕಾಲಿಟಿ ಮೇಲೆ ಹೋಗುತ್ತೆ. ಬರೀ ಇವಾಗ ನಾನು ಎಷ್ಟು ಎನರ್ಜಿ ಹಾಕ್ಬಿಟ್ಟು ಮಾಡ್ತೀನಿ ಅನ್ನೋದು ಮಾತ್ರ ಇರಲ್ಲ. ಸೊ ಟೆಕ್ನಿಕಾಲಿಟೀಸು ಸಿಕ್ಕಾಪಟ್ಟೆ ಇರುತ್ತೆ. ಬರೀ ನಮ್ದು ಮಾತ್ರ ಅಲ್ಲ, ಎಲ್ಲಾ ಟೈಮಿಂಗ್ಸು ಕರೆಕ್ಟ್ ಆಗಿರ್ಬೇಕಾಗತ್ತೆ ನಮ್ದು. ಅಂಡ್ ಫೋಕಸ್ ನ ನಾವು ನೋಡ್ಕೋಬೇಕು. ಅಂಡ್ ಕಾನ್ಸಂಟ್ರೇಷನ್ ಏನು ಅಂತಂದ್ರೆ ಅವ್ರು ಹೇಳೋದನ್ನ ನಾವು ಕೇಳಿಸ್ಕೊತಾ ಇರ್ಬೇಕು. ಲೆಫ್ಟೋ ರೈಟೋ ಸೆಂಟ್ರೋ ಅಂತಂದ್ರೆ ನಾವು ಅಲ್ಲೇ ಇರ್ಬೇಕು. ಇಲ್ಲ ಚೂರ್ ಮಿಸ್ ಆಯ್ತು ಅಂತಂದ್ರೆ ಕ್ಯಾಮ್ರಾದಲ್ಲಿ ಫೋಕಸ್ ಹೋಗುತ್ತೆ. ಹೌದು. ಸೊ ಅದು ನಮ್ಗೆ ಮೇಜರ್ ಇದಿದ್ದು. ಅಂಡ್ ಮಾಸ್ಟರ್ ಸಿಕ್ಕಾಪಟ್ಟೆ ನಮ್ಗೆ ಅಲ್ಟಿಮೇಟ್ ಶಿವ್ ಸರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕಂಫರ್ಟಬಲ್ ಆಗಿ ಹೇಳ್ಕೊಟ್ಟು. ಅಂಡ್ ಒಂದೇನಾದ್ರೂ ನಾನು ಹಿಂಗಂದ್ರೆ ಅನ್ಬಿಟ್ಟೆಲ್ಲ ಫುಲ್ ಜೋಶ್ ಕೊಡ್ತಾ ಇದ್ರೆ, ಜೋಶ್ ನನ್ಗೆ ಮಾಡದ್ನ ನಾನಾ ಅಂತ ನನಗೆ ಆತರ. ಸೊ ನಂದವ್ರದ್ದು ಕಾಂಬಿನೇಷನ್ ಇರ್ಬೇಕಾದ್ರೂ ನಾನು ಅವ್ರು ನೋಡ್ತಿರೋದ್ ನೋಡಿ ರಿಯಲ್ ಆಗಿ ಒಂದ್ಸಲಿ ಬಿದ್ರು, 2 ರೌಂಡ್ ತಿರುಗಿ ಟಬಕ್ಕನ್ನ ಬಿದ್ಬಿಟ್ಟು ಹಂಗೆ ಸಡನ್ಲಿ ಎದ್ದು ನಿಂತ್ಕೊಂಡ್ರು. ಸಟ್ಟೆ ಫುಲ್ ಎದ್ದು ನಿಂತ್ಕೊಂಡ್ಬಿಟ್ರು, ಎಲ್ಲರೂ ಬಿದ್ದು. ಅಂದ್ರೆ ಅದು ಕ್ಯಾಮ್ರಾ ಆನೆ ಆಗಿರ್ಲಿಲ್ಲ, ಪ್ರಾಕ್ಟೀಸ್ ಅಲ್ಲಿ ಬಿದ್ದೋಗ್ಬಿಟ್ಟು ಎದ್ದು ನಿಂತ್ಕೊಂತ ಓಕೆನಾ ಅಂದ್ರೆ ಅಲ್ಲಿ ಇಲ್ಲ. ಅದು 2 ರೌಂಡ್ ಟಬಕ್ ಅಂತ ಹಂಗ್ ಬಿತ್ತು, ಫುಲ್ ಸಟ್ಟೆ ಎದ್ದು ನಿಂತ್ಕೊಂಡ್ರು. ಯೋಚನೆ ಮಾಡಿ
ಅವ್ರು ಯೋಗ ಟೀಚರ್ ಬೇರೆ ಅವರು ಎತ್ಕೊಂಡ್ಬಿಡ್ತು. ಆಮೇಲೆ ಕ್ಯಾಮ್ರಾ ಆನ್ ಇಲ್ಲಮ್ಮ ಅಂತಂದ್ರೆ ಇಲ್ಲಿ ನೋವು ಸರ್ ಒಂದ್ ಸೆಕೆಂಡ್ ನೋಡಿ ಸಡನ್ ಎದ್ದಿತ್ಕೊಂಡಲ್ಲಮ್ಮ ಇವಾಗ ನೋವು. ಕ್ಯಾಮ್ರಾದಲ್ಲಿ ಆಯ್ತಾ, ಕ್ಯಾಮ್ರಾದಲ್ಲಿ ಕಟ್ ಹೇಳೋ ತನಕ ನಮ್ಗೊಂದ್ ಹೇಳ್ಕೊಟ್ಟು ಮೈಂಡ್ ಸೆಟ್. ಏನು ಮೂಡಲ್ಲಿ ಇರ್ಬೇಕು ಅಷ್ಟೇ. ಕ್ಯಾಮ್ರಾ ಏನಾರು ಆಗ್ಲಿ, ನೀನು ಕಟ್ ಹೇಳೋ ತನಕ ನಿನ್ ಕ್ಯಾರೆಕ್ಟರ್ ಇರು. ನೀನೇನ್ ಆರ್ತಿ ಆಗಿರ್ತೀಯ ಆರ್ತಿ ಆಗಿರು. ಏನ್ ಎಲ್ಲ ಮಾಡಿ ರಪ್ಪ ಅಂತೆಲ್ಲ ಮಾಡ್ಬಿಟ್ಟು ಹಿಂಗ್ ಎದ್ರೆ ಅಯ್ಯೋ ಚೂರು ಕಟ್ಟಮ್ಮ ಒಂಚೂರು ಕ್ಯಾಮ್ರಾ ರೋಲೇ ಆಗಿಲ್ಲಮ್ಮ ಅಂತ ಇದಾರೆ. ಪ್ರಾಕ್ಟೀಸ್ ಮಾಡ್ತಾನೆ ಟೇಕು ತಗೊಂಡ್ಬಿಡೋರು ಅವ್ರ ಮಾಸ್ಟ್ರು ಮತ್ತೆ ನಮ್ ಕ್ಯಾಮ್ರಾ DOP ಮತ್ತೆ ದೇವ್ ಅಸಿಸ್ಟೆಂಟ್ ಮಾಡೋರು. ಹಂಗೆ ಮಾಡ್ತಾನೆ ಇದು ಶಾರ್ಟ್ ಇದೆ ಅಂದ್ರೆ ನೋಡ್ತಾ ಹಂಗೆ ಆನ್ ಮಾಡ್ಕೊಂಡ್ಬಿಟ್ಟಿರೋರು. ಗೊತ್ತೇ ಆಗ್ತಿರ್ಲಿಲ್ಲ ಒಟ್ನಲ್ಲಿ. ಕೆಲಸ ಚೆನ್ನಾಗಿ ಮಾಡೋದು ಫೈಟ್ ಅಲ್ಲಿ. ಆಂಗಲ್ಸ್ ಗಳನ್ನು ಅಷ್ಟೇ, ನಮ್ಗೆ ಯಾವ ಆಂಗಲ್ ಅಲ್ಲಿ ನಿಲ್ಸಿದ್ರೆ ಚೆನ್ನಾಗಿರುತ್ತೆ, ಯಾವ ಕಡೆಯಿಂದ ಹೊಡೆದ್ರೆ ಚೆನ್ನಾಗಿ, ನನ್ಗಾದ್ರೆ ಯಾವ ಕಡೆಯಿಂದ ಹೊಡೆದ್ರೆ ಚೆನ್ನಾಗಿರುತ್ತೆ, ಯಾವ ಕಡೆಯಿಂದ ಹೌದು. ಹೊಡೆದ್ರೆ ಇಂಪ್ಯಾಕ್ಟ್ ಫುಲ್ ಆಗಿ ಕಾಣಿಸುತ್ತೆ ಜನಗಳಿಗೆ ಇದ್ ಮಾಡಕ್ಕೆ. ಅಂಡ್ ಅವತ್ತಿನ ದಿನ ನಮ್ಗೆ ಯೂಶಲಿ ಫೈಟ್ಸ್ ಗೆಲ್ಲ ನಮ್ಗೆ 2-3 ಕ್ಯಾಮ್ರಾಗಳಿರುತ್ತೆ. ಸೊ ಇಟ್ಸ್ ಈಸಿ ಫಾರ್ ಅವ್ರಿಗೂ ಎಡಿಟಿಂಗ್ ಅಲ್ಲಿ ನೋಡ್ಕೊಳಕ್ಕೆ. ಅಂಡ್ ನನಗಾದ್ರೆ ಶೂ ಇತ್ತು, ಓಕೆ ನಾನ್ ಬಚಾಯಿಸ್ಕೊಂಡೆ. ನನ್ಗೆ ಅದೊಂದು ಶೂ ಇದೆ, ನಾನು ಏನಾರು ಮಾಡ್ಕೊಂಬಂತ. ಪಾಪ ಅವ್ರಿಗೆ ಏನೋ ಇಲ್ಲ ಅನ್ಸುತ್ತೆ, ಬರೀ ಕಲ್ಲು ಅನ್ಸುತ್ತೆ ಅವ್ರಿಗೆ. ಅದು ಏನಂದ್ರೆ ಜಲ್ಲಿಕಲ್ಲು, ನಿಂತ್ಕೊಳಕ್ ಆಗ್ತಲ್ಲ. ಆಕ್ಚುಲಿ ನಮ್ಗಲ್ಲಿ ಶೂಟ್ ಮಾಡಕ್ಕೂ ಆಗ್ತಲ್ಲ. ಟ್ರೈಪೋರ್ಡ್ ಹಾಕ್ಬಿಟ್ಟು ಹೆಂಗೋ ಸ್ಟ್ಯಾಂಡ್ ಹಾಕ್ಬಿಟ್ಟು ನಿಲ್ಸಿದೀವಿ. ನಮ್ಗೇನೋ ಇದ್ ಬರ್ಬೇಕಿತ್ತು ನಮ್ಗೆ ಹಾರ್ನೆಸ್ಗೆ ಅವತ್ತಿನ ದಿನ. ಇದು ಏನೋ JCB ಕ್ರೇನ್ ಬರ್ಬೇಕಿತ್ತು. ಕ್ರೇನ್ ಬರಕ್ಕೂ ಆಗ್ತಾರ ಬಿಕಾಸ್ ಆಫ್ ಇದು ಜಾಗ ಇಲ್ಲ ಅಂತ. ಪಾಪ ಅವ್ರು ಮಾತ್ರ ನಿಜವಾಗ್ಲೂ ಹೇಳ್ಬೇಕು, ಅವ್ರು ಸಿಕ್ಕಾಪಟ್ಟೆ ನಾನು ಹೊಡೆಯೋ ಟೈಮಲ್ಲಿ ನಿಜವಾಗ್ಲೂ ಹೊಡೆದಿದ್ದೀನಿ. ಬ್ಲಡ್ ಬಂದಿದೆ ಅವತ್ತಿನ ದಿನ, ಮಾರ್ಕ್ ಇದೆ, ಬಿಟ್ಟಿರ್ತೀವಲ್ಲ ನಾವು, ಅದ್ ಹಾಗೆ ಆಗತ್ತೆ. ಅಂಡ್ ಅವ್ರು ಪಾಪ ಅವ್ರಿಗೆ ಆಕ್ಚುಲಿ ಕಷ್ಟ ಆಯ್ತು ಅನ್ಸುತ್ತೆ, ಯಾಕಂದ್ರೆ ಅವ್ರು ಜಾಸ್ತಿ ಇದ್ ಮಾಡಿದಾರೆ. ಅಂಡ್ ಹಿ ವಾಸ್ ವೆರಿ ಸೆನ್ಸಿಟಿವ್ ನನ್ ಜೊತೆಗೆ ಮಾಡ್ಬೇಕಾದ್ರೆ. ನಾನ್ ಹಿಂಗ್ ಮಾಡ್ತೀನಿ, ನೀನ್ ತಪ್ಪಿಸ್ಕೊಳ್ಳೇಬೇಕು ಅಂತ ನನಗ್ ಫಸ್ಟೇ ಮಾನಿಟರ್ ಮಾಡಿ. ಅಂಡ್ ಹಿ ವಾಸ್ ವೆರಿ ಕಾಶಸ್ ನನ್ ಜೊತೆ ಮಾಡ್ಬೇಕಾದ್ರೆ. ಸರಿ, ಹೇಗೆ ಇಷ್ಟು ಒಳ್ಳೆ ಒಪಿನಿಯನ್ ಅವ್ರು ಹೇಳ್ತಿದ್ರು, ಹುಟ್ಟಾಗಿಂದಾನೆ ಗಂಡ್ಮಕ್ಳು ಚಂದ ಫೈಟ್ ಮಾಡ್ಕೊಟ್ ಕಲ್ತ್ಬಿಟ್ಟಿರ್ತಾರೆ ಅಂತ ಹೇಳಿ. ಅದು ನಿಜ. ಅಷ್ಟು ಓಡಿಸ್ಕೊಂಡಿದೀರಾ. ಹೇಗ್ ಅನಿಸ್ತಾ ಇದೆ ನಿಮ್ಮ ಒಂದು ಆಕ್ಷನ್ ಸೀಕ್ವೆನ್ಸ್ ಬಗ್ಗೆ? ಚೆನ್ನಾಗಿ ಅಂದ್ರೆ ನಾನು ಅಂದ್ರೆ ಥಿಯೇಟರ್ ಅಲ್ಲಿ ಕಳರಿ ಪ್ರಾಕ್ಟೀಷನರ್, ಕಳರಿ ಪಾಯಿಟ್ಟು. ಸೊ ಗಂಡ್ ಮಕ್ಳ ಜೊತೆ ಹೊಡೆದಾಡಿ ಅಲ್ಲಿ ಇದ್ದಿದ್ದು ಒಂದು ಅಂದ್ರೆ 4-5 ಮೆಂಬರ್ಸ್ ಹೆಣ್ಮಕ್ಳ ಜೊತೆನೂ ಅಂದ್ರೆ ಪ್ರಾಕ್ಟೀಸ್ ಎಲ್ಲರಿಗೂ ಒಟ್ಟಿಗೆ ಮಾಡಿಸ್ತಾರಲ್ಲ. ಸೊ ಆಮೇಲೆ ನಾನು ಟೀಚ್ ಮಾಡ್ತಿದ್ದೆ ಕಳರಿ ಪಾಯಿಂಟ್ ಎಲ್ಲ. ಅದು ಒಂದು ಲೆವೆಲ್ ಆಯಿತು. ಇಲ್ಲಿ ಏನಂದರೆ ಸ್ವಲ್ಪ ಸಿನಿಮಾದಲ್ಲಿ ಸಿನಿಮ್ಯಾಟಿಕ್ ಆಗಿ ಮಾಡೋದಿರುತ್ತಲ್ಲ. ಸೊ ಇವ್ರು ಹೇಳ್ದಂಗೆ ನೆಲಾದ್ರೆ ಫ್ಲೋರ್ ಮೇಲೆ ಆದರೆ ಗ್ರಿಪ್ ಸಿಕ್ಬಿಡೋದು ನಮಗೆ ಹಿಂದೆ ಮುಂದೆ ಹೋಗೋದಕ್ಕೆ. ಬಟ್ ಜಲ್ಲಿಕಲ್ಲು ಹಂಗಲ್ಲ, ಒಂದು ಸ್ಟೆಪ್ ಮುಂದೆ ಹೊಡೆಯೋಕೆ ಹೋದಾಗ ಸ್ವಲ್ಪ ಸ್ಲಿಪ್ ಆಗಿಬಿಡೋದು. ಅದು ಮೊದಲೇ ಅದು ಸರ್ಕ್ಯುಲರ್ ಥರ ಇರುತ್ತಲ್ಲ, ಅದು ಜಲ್ಲಿ ಹಿಂಗಂದಾಗ ಸ್ಕಿಡ್ ಆಗ್ಬಿಡೋದು ಕಾಲು. ಆಗ ಒಂದು ಸ್ವಲ್ಪ ಮುಂದೆ ಹೋದರೆ ಏಟ್ಗಳು ಬೀಳುತ್ತೆ. ಸೊ ಅವ್ರಿಗೂ ಸೇಮ್ ಅದೇ, ಶೂ ಹಾಕಿದ್ರು ಅದನ್ನೇ, ಗ್ರಿಪ್ ಸಿಗಲ್ಲ ನೆಲಕ್ಕೆ ಅಲ್ಲಿ ಜಲ್ಲಿಕಲ್ಲಲ್ಲಿ. ಸೊ ಹಾಗಾಗಿ ನಾನು ಒಂದು 4 ಏಟು ಅವ್ರಿಗೆ, ಅವರು ನನ್ಗೆ 4 ಏಟು ನನಗೆ. ಸೊ ಒರಿಜಿನಲ್ ಆಗಿ ಹೊಡೆದಿದ್ದಿದೆ. ರೆಕಾರ್ಡ್ ಆಗಿತ್ತೆ ಸರ್ ಅವಾಗ? ಅದೆಲ್ಲ ಆಗಿದೆ. ಆಮೇಲೆ ನಾವು ಅಲ್ಲಿ ಟೇಕಲ್ಲಿ ಹೇಳಕ್ಕಾಗಲ್ಲ, ಕಟ್ ಅನ್ನೋವರೆಗೂ ನಮ್ಗೆ ಬಿದ್ರುನು. ಆಮೇಲೆ ಕಟ್ ಅಂದಿದ ತಕ್ಷಣ ಅಯ್ಯೋ ಅಂತ ನಾನು, ಅವ್ರು ಅಯ್ಯೋ ಅಂತ ನನ್ಗೆ, ಸಾರಿ ಹಿಂಗಾಯ್ತು ಅಂತ. ಆಮೇಲೆ ಒಂದ್ ಸೀಕ್ವೆನ್ಸ್ ಅಲ್ಲಿ ಹಿಂಗ್ ಬಂದು ಹಿಡಿಯಕ್ ಹೋದಾಗ ಅದು ನೇಲ್ ಹಿಂಗೆಲ್ಲ ಆಗಿ ನನ್ಗೆ ಆ ಫೀಲ್ ಆಗಿಲ್ಲ. ಆಮೇಲೆ ತೆಗೆದು ನಿಂತ್ಕೊಂಡ್ಮೇಲೆ ಏನೋ ಉರಿತಾ ಇದೆ ಇಲ್ಲಿ. ಸೊ ಆ ತರದ ಅವೆಲ್ಲ ಕಾಮನ್, ಆ ತರದೆಲ್ಲ ಆಗಿದೆ. ಬಟ್ ಚೆನ್ನಾಗಿ ಬಂದ್ರೆ ಸಾಕು ನಮ್ಗೆ. ಏನಂದ್ರೆ ಇಬ್ಬರಿಗೂ ಒಂದೇ ಇಂಟೆನ್ಷನ್, ಔಟ್ಪುಟ್ ಚೆನ್ನಾಗಿ ಬರ್ಬೇಕು ಅಂತ. ಸೊ ಫೈಟರ್ ಅವರು ಮಾಸ್ಟರ್ನು ಚೆನ್ನಾಗಿ ಹೇಳ್ಕೊಟ್ರು, ಈ ತರ ತಗೊಳ್ಳಿ, ಆರಾಮಾಗಿ ಒಂದು 2-3 ಸಾರಿ ಮಾಡಿಸ್ತಿದ್ರು. ಸೊ ನಿಧಾನಕ್ಕೆ ಹ್ಯಾಂಡ್ ಮೂವ್ಮೆಂಟ್ ಮಾಡಿದ್ರು ಅದೊಂದು ಎನರ್ಜಿಲೇ ಹೋಗ್ಬೇಕದು. ಸೊ ವಾಯ್ಸ್ ಥ್ರೋ ಮಾಡಿದ್ರೇನೆ ಆ ಎನರ್ಜಿ ಬರೋದು, ಮ್ಯೂಟಲ್ ಮಾಡಿದ್ರೆ ಆ ಎನರ್ಜಿ ಬರಲ್ಲ. ಸೊ ಅದು ಆ ಎನರ್ಜಿನೇ ಅವ್ರು ಪದೇ ಇಲ್ಲ ಎನರ್ಜಿ ಸಾಕಾಗ್ತಿಲ್ಲ, ಎನರ್ಜಿಲಿ ಹಾಕಿ ಎನರ್ಜಿಲಿ ಫೈಟ್ ಮಾಡಿ, ಸೊ ಮೂಮೆಂಟ್ ಹಂಗೆ ಇಲ್ಲಿ ಅಂತ ಅವರು ಪದೇ ಮಾಡಿಸ್ತಿದ್ದು. ಸೊ ಅದೆಲ್ಲ ಚೆನ್ನಾಗಿತ್ತು. ಬೆಡ್ ಎಲ್ಲ ಏನಿಲ್ಲ, ಆಮೇಲೆ ಫ್ಲೋರ್ ಎಲ್ಲ ಬೀಳ್ಬೇಕಾದ್ರೆ ಜಲ್ಲಿಕಲ್ ಮೇಲೆ ಬಿದ್ದು, ಆ ತರ ಚೆನ್ನಾಗಿತ್ತು ಫೈಟ್ ಸೀನ್. ಹಾಗೆ ನಿಮ್ ಬಗ್ಗೆ ಆಗ್ಲೇ ಕಾಂಪ್ಲಿಮೆಂಟ್ ಕೊಡೋದ್ ಕೇಳಿಸ್ಕೊಂಡೆ, ನೀವು ವಿಲನ್ ಲುಕ್ ಅಲ್ಲಿ ತುಂಬಾ ಏನೋ ಕ್ಯಾಮ್ರಾನೇ ಹೊಡೆದೋಗೋ ತರ ಲುಕ್ ಕೊಡ್ತೀರಾ ಅಂತ ಹೇಳ್ತಾ ಇದ್ರು. ಆ ಕಾಂಪ್ಲಿಮೆಂಟ್ ಬಗ್ಗೆ, ಆ ಲುಕ್ಗೆ ನೀವ್ ಮಾಡಿದಂತ ಹೋಮ್ವರ್ಕ್ ಬಗ್ಗೆ? ಎಲ್ಲ ಅವ್ರ ಪ್ರೀತಿ ಅಭಿಮಾನ ಹೇಳ್ತಾರೆ, ಅವ್ರ ಆಶೀರ್ವಾದ. ಹೌದು, ಯಾಕೆಂತಂದ್ರೆ ನಾನು ನಮ್ಮ ಇನ್ನೊಬ್ರು ದೇವರು ಮಾತಾಡಿವಿ, ಒಂಚೂರು ಹೇಳ್ಕೊಡೋಣ ಇರಪ್ಪ ಅವ್ರಿಗೆ, ಆ ಲುಕ್ ಬರ್ತಾ ಇಲ್ಲ ಅಂತ. ನಾವ್ ಎದುರುಗಡೆ ನೋಡ್ಬಿಟ್ಟು ಇನ್ನೊಂದ್ ಸ್ವಲ್ಪ ಕೊಡಪ್ಪ ಎಮೋಷನ್ ಕೊಡು, ಇನ್ನೊಂದ್ ಸ್ವಲ್ಪ ನೋಡ್ತಿರೋ ಲುಕ್ ಚೇಂಜ್ ಮಾಡೋ ಅಂತ. ಕ್ಯಾಮ್ರಾದಲ್ಲಿ ಹೋಗಿ ನೋಡ್ಬಿಟ್ರೆ ಚೆನ್ನಾಗದಲ್ಲಪ್ಪ. ಕ್ಯಾಮ್ರಾಗ ಮಾತ್ರ ಅದೇನೋ ಗೊತ್ತಿಲ್ಲ, ಮಸ್ತ್ ಕಾಣಿಸ್ರು. ಹಿಂಗ ಅದ್ ಹೆಂಗ ಮಾಡ್ಬಿಡೋರು ಮುಖ. ಅಲ್ಲಿ ಹಿಂಗ್ ಕ್ಯಾಮ್ರಾ ಹಿಂಗ್ ಬಿಟ್ಬಿಟ್ಟು ಹಿಂಗ್ ನೋಡಿದ್ರೆ ಸಾಫ್ಟ್ ಆಗಿ ಬರೋಲ್ಲ. ಕ್ಯಾಮ್ರಾ ಮಾತ್ರ ನನ್ಗೆ ತುಂಬಾ ಇಷ್ಟ ಆದ್ರು, ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ.
ಹಾಗೆ ನೀವು ಈ ಪಾತ್ರಗಳನ್ನ, ಈ ಎಲ್ಲಾ ಆರ್ಟಿಸ್ಟ್ಗಳನ್ನ ಹೇಗ್ ಮ್ಯಾನೇಜ್ ಮಾಡ್ತಾ ಇದ್ರಿ? ಯಾಕಂದ್ರೆ ಒಬ್ರೊಬ್ರು ಏನೋ ಹೇಳ್ತಾರೆ ಗೊತ್ತಾ, ಎಲ್ಲಾರ್ನು ಹಾಕಿ ಒಂದು ಕಪ್ಪೆಯಲ್ಲಿ ಏನು ತಕಡಿಗೆ ಕಪ್ಪೆನ ಹಾಕೋಗೋ ತರ ಅಂತ ಹೇಳಿ. ಒಂದೊಂದು ಎಗರುತ್ತಾ ಇರ್ತವೆ, ಒಂದೊಂದು ಕೂತಿರ್ತವೆ. ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಈ ಕಪ್ಪೆಗಳನ್ನೆಲ್ಲ ಇಟ್ಕೊಂಡು ಆಸ್ ಎ ಡೈರೆಕ್ಟರ್? ಏನಂದ್ರೆ ಮೇಡಮ್, ಸಪೋರ್ಟ್ ಎಲ್ಲ ಸಪೋರ್ಟ್ ಮಾಡಿದ್ರು ಎಲ್ಲ ಚೆನ್ನಾಗಿ. artist ಗಳು ಎಲ್ಲ support ಆರ್ಟಿಸ್ಟ್ ಒಂದು ಕುಟುಂಬ ತರ ಇದ್ವಿ. ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡಿದ್ರು, ಖುಷಿ ಇತ್ತು. ಯಾರು ಏನು ಯಾವುದೇ ತರ ಅಡೆತಡೆ ಇಲ್ದಿರ ಎಲ್ಲಾನು ತುಂಬಾ ಚೆನ್ನಾಗಿದ್ವಿ. ಕೆಲಸದಲ್ಲಿ ಅದ್ ಬೇಕು, ಅದಿತ್ತು ಅಂತಂದ್ರೆ ಈ ತರ ಔಟ್ಪುಟ್ ಸಿಗೋದು. ಕೆಲಸ ಚೆನ್ನಾಗಾಯ್ತು, ಚೆನ್ನಾಗಿ ಹೊಂದಾಣಿಕೆನಲ್ಲಿ ಕೆಲಸ ಫೋಕಸ್ ಕೊಡೋರು, ತುಂಬಾ ಪ್ರಾಕ್ಟೀಸ್ ಇದ್ರು. ಇನ್ನೊಂದು ತಿರ್ಗಾ ಎಲ್ಲರೂ ತುಂಬಾ ಅನುಭವಗಳು ಇಟ್ಕೊಂಡಿದ್ರು, ಕೆಲಸಗಳು ಮಾಡಿದ್ದಾರೆ. ಹಾಗಾಗಿ ಕೆಲಸ ತುಂಬಾ ಚೆನ್ನಾಗಾಯ್ತು. ಯಾವ ಕಪ್ಪೆನೂ ಓಡಾಗಿಲ್ಲ, ಎಲ್ಲ ತಕಡಿಯಲ್ಲೇ ಎಲ್ಲ ತಕಡಿನಲ್ಲೇ ಇದ್ವು. ಹೌದು. ದೇವಿ ಸಾಂಗ್ ತುಂಬಾ ಚೆನ್ನಾಗಿ ಹಿಟ್ ಆಗ್ತದೆ, ಎಲ್ಲರೂ ತುಂಬಾ ಇಷ್ಟ ಪಡ್ತಿದೆ ಆ ಒಂದು ದೇವಿ ಸಾಂಗ್ ನ. ಆ ಸಾಂಗ್ ಬರಿಬೇಕಾದ್ರೆ ನಿಮ್ಮ ಸಾಹಿತ್ಯದ ಬಗ್ಗೆ, ನಿಮ್ಮ ಸಾಹಿತ್ಯದ ಅನುಭವದ ಬಗ್ಗೆ, ಅಧ್ಯಾತ್ಮ ಕೂಡ ಅದಕ್ಕೆ ತುಂಬಾ ಇನ್ವಾಲ್ವ್ ಆಗ್ಬೇಕಂದ್ರೆ ಆ ಒಂದು ಕ್ಯಾರೆಕ್ಟರ್ ತಕ್ಕಾಗೆ ಬರಿಬೇಕು ಅಂತ ಹೇಳಿದ್ರೆ ಆ ಒಂದು ಸಾಂಗ್ ಬಗ್ಗೆ ಹೇಳಿ. ನನಗೆ ಮೊದಲನೇದಾಗಿ ಚಾಮುಂಡೇಶ್ವರಿ, ನಾವು ಭಕ್ತರು, ಅವ್ರು ಇಷ್ಟ. ಅವರು ತಾಯಿ ಅಂದ್ರೆ ಚಾಮುಂಡಮ್ಮ ಇಷ್ಟ. ಕಥೆನೂ ಹಾಗೆ ಇದೆ, ಕತೆ ಹಾಗೆ ಹೋಗ್ತಾಳೆ ಅವಳು, ಇದು ಸಹನೆಯಿಂದ ಹೋಗ್ತಾಳೆ. ಆಮೇಲೆ ಅವಳು ದುರ್ಗಿ ತರ ಬೇಕು ಅಂತ, ಅದೇ ನನ್ನ ಕತೆ ಏನು ಹೋಗ್ತಾ ಇತ್ತೋ ಅದ್ರನ್ನ ಏನ್ ಜಾಸ್ತಿ ಅದಕ್ಕೂ ಸಮಯ ತಗೊಂಡಿಲ್ಲ ನಾನು. ಪದಗಳನ್ನ ಹಂಗೆ ಇಳಿಸ್ಕೊಂಡ್ ಬಂದ್ಬಿಟ್ಟೆ. ಅವಳು ರೌದ್ರ ಆಗ್ಬೇಕು. ಪಾತ್ರದಲ್ಲಿ ಇದಾವೆ, ಸಂಭಾಷಣೆನೂ ತುಂಬಾ ಚೆನ್ನಾಗಿದೆ, ಸಾಹಿತ್ಯಕ್ಕಿಂತ ಸಂಭಾಷಣೆ ತುಂಬಾ ಚೆನ್ನಾಗಿದೆ. ಹಾಗಾಗಿ ಅದೇ ವೈಶಿಷ್ಟ್ಯದಲ್ಲಿ ಹಂಗೆ ಬರ್ಕೊಂಡು ದೇವಿ ತಾಯಿನ ಅಮ್ಮನ ನೆನ್ಸ್ಕೊಂಡು ಬರ್ದ್ಬಿಟ್ಟೆ, ಚೆನ್ನಾಗಾಯ್ತು. ಹಾಗೆ ಈ ಕ್ಯಾರೆಕ್ಟರ್ ಮಾಡ್ಬೇಕಂದ್ರೆ ಆ ಲುಕ್ ತಗೊಂಡ್ಬೇಕಂತ ಹೇಳಿದ್ರೆ ಒಂಥರ ಬ್ಲೆಸ್ಸಿಂಗ್ ಲುಕ್ ಅಂತಾನೆ ಹೇಳ್ಬೋದು. ಆ ಒಂದು ಕ್ಯಾರೆಕ್ಟರ್ ಅಥವಾ ಆ ಒಂದು ಪಾತ್ರ ಕಾಸ್ಟ್ಯೂಮ್ ನಾವು ಹಾಕೊಳ್ತಿದೀವಿ ಅಂದಾಗ್ಲೇ ಆ ಕೊಡೋ ಖುಷಿನೇ ಬೇರೆ ರೀತಿ. ಆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ, ಆ ಒಂದು ಕಾಸ್ಟ್ಯೂಮ್ ನೀವು ಹಾಕೊಂಡಾಗ, ಸೆಟ್ ನೀವ್ ಬಂದಾಗ ಜನಗಳ ರಿಯಾಕ್ಷನ್ಸ್ ಬಗ್ಗೆ. ಫಸ್ಟು ಸರ್ ಈ ತರ ಹಾಡ್ ಮಾಡಿದೀನಿ, ಈ ತರ ಸಾಂಗ್ ಇರತ್ತೆ ಅಂತ ನನ್ಗೆ ಹೇಳಿದ್ರು. ಫಸ್ಟ್ ಕಳ್ಸಿದ್ರು, ರಫ್ ಕಟ್ ಕಳ್ಸಿದ್ರು. ತುಂಬಾನೇ ಚೆನ್ನಾಗಿದೆ ಸರ್, ಖಂಡಿತ ಮಾಡೋಣ. ಡಾನ್ಸ್ ಅಂದ್ರೆ ನನ್ಗೆ ಇಷ್ಟ, ಆಕ್ಚುಲಿ ನಾನು ಡಾನ್ಸರೇ. ಸೊ ನಂಗೆ ಇಷ್ಟ ಡಾನ್ಸಿಂಗು, ಪವರ್ಫುಲ್ ಆಗಿರತ್ತೆ, ನೀನು ಮಾಡ್ಲೇಬೇಕು. ಮಾಡ್ತೀನಿ ಸರ್ ಬನ್ನಿ ಅಂತಂದ್ರೆ ಪ್ರಾಕ್ಟೀಸ್ಗೆ ಹೋದೆ. ಫಸ್ಟ್ ಡೇ ರಾಘು ಮಾಸ್ಟರ್ ತುಂಬಾ ಚೆನ್ನಾಗಿ ಅವರು ಕೊರಿಯೋಗ್ರಫಿ ಮಾಡಿದ್ರು ನಮ್ಗೆ. ಅವತ್ತಿನ ದಿನಾನೇ ನಂಗೆ ಗೊತ್ತಾಗಿದ್ದು, ನಾನು ಇಷ್ಟ ಎನರ್ಜಿ ಹಾಕ್ಬೇಕು, ಇಲ್ಲಿ ಪ್ರಾಕ್ಟೀಸ್ ಅಲ್ಲಿ ಹಿಂಗ್ ಮಾಡಿರ್ತೀನಿ, ಅಲ್ಲಿಗೆ ಹೋದ್ಮೇಲೆ ಇನ್ನೂ ಜಾಸ್ತಿ ಪರ್ಫಾರ್ಮೆನ್ಸ್ ಇನ್ನೂ ಜಾಸ್ತಿ ಇರುತ್ತೆ ನಿಂಗೆ, ಮ್ಯೂಸಿಕ್ ಎನ್ವೈರನ್ಮೆಂಟ್ ಅಲ್ಲೆಲ್ಲ ಇದ್ದಾಗ ಮಾಡ್ತೀನಿ ಸರ್ ಅಂತಂದ್ರೆ. ಒನ್ ಡೇ ಪ್ರಾಕ್ಟೀಸ್ ಆಯ್ತು, ಸೆಟಲ್ ನೋಡ್ಕೊಳ್ಳೋಣ, ಮಾಡ್ತಾಳೆ ಬಿಡಿ ಅಂತ ಅಂದ್ಬಿಟ್ಟು ಸರ್ ಫೋನ್ ಮಾಡ್ಬಿಟ್ಟು ಹೇಳಿದ್ದಾರೆ, ಸಾಕು ಅವ್ರು ಪ್ರಾಕ್ಟೀಸ್ ಮಾಡ್ತಾರೆ ಅವ್ರು ಡಾನ್ಸ್ ಅಂತ. ಸೆಟ್ಟಿಗೆ ಹೋದೆ, ಎಲ್ಲ ಸೆಟ್ಟಿಗೆ ಫಸ್ಟ್ ಟೈಮ್ ನಾನು ಹೋಗ್ತೀನಿ. ಎಲ್ಲರೂ ಬಂದಿದ್ದಾರೆ, ಒಂದು ಅಷ್ಟು ಜನ, ಒಂದು 50 ಜನ 60 ಜನ ಜೂನಿಯರ್ ಆರ್ಟಿಸ್ಟ್ಗಳಿದ್ರು. ಮತ್ತೆ ಡಾನ್ಸರ್ಸ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರು ಅಷ್ಟೇ, ಬ್ಯಾಕ್ ಡಾನ್ಸರ್ಸ್ಗಳನ್ನು ನಾನು ನೆನಪಿಸ್ಕೊಂತೀನಿ ಇವಾಗ. ಯಾಕಂತಂದ್ರೆ ಅವ್ರು ಕೊಡ್ತಾ ಇದ್ದ ಮೋಟಿವೇಶನ್, ಇವಾಗ ನಾನ್ ಏನಾದ್ರು ಒಂದ್ ಸ್ವಲ್ಪ ಹಿಂದೆ ಮುಂದೆ ಆದ್ರೂ ಅವ್ರು ನನ್ ಜೊತೆ ಟೇಕ್ ತಗೋಬೇಕಿತ್ತಲ್ಲ. ಹೌದು. ಸೊ ಅವ್ರಿಗೂನು ನನ್ ಕಡೆಯಿಂದ ಇವತ್ತಿಗೂ ಅವ್ರ ಪಾಪ ಅವ್ರಿಗೂ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಇವಾಗ ಈ ಇಂಟರ್ವ್ಯೂ ನೋಡ್ತಾ ಇದ್ರೆ. ಅಂಡ್ ಅವತ್ತಿನ ದಿನ ಮೇಕಪ್ 2 hours ಇರ್ತಾ ಇತ್ತು ನನ್ಗೆ. ಒಂದ್ 7 o'clockಗೆ ನಾವು ಸೆಟ್ಟಿಗೆ ಹೋಗ್ತಾ ಇದ್ರೆ 7 to 9 ನಮ್ಗೆ ಮೇಕಪ್ ಆಗ್ತಾ ಇತ್ತು. ಮೇಕಪ್ ಮಾಡಿಸ್ಕೊಂಡು ಕೆಳಗಡೆ ನೀವು ನಂಬಲ್ಲ, ಆ ಎನರ್ಜಿನೇ ಬೇರೆ. ನಂಗೆ ಈಗ ಲಿಟ್ರಲಿ ನಂಗೆ ಗೂಸ್ ಬಂಪ್ಸ್ ಬರುತ್ತೆ. ಆ ಮಹಾಕಾಳಿ ಅದೇನಿದೆ ತಾಯಿ, ಅದನ್ನ ಎಲ್ರು ಹಾಕಕ್ಕಾಗಲ್ವಂತೆ. ಹೌದು. ನಿಮ್ಗೆ ಕ್ಯಾರೆಕ್ಟರ್ ಮಾಡಿಸ್ಕೋಬೇಕು ಅಂತ ನಿಮ್ ಹಣೆಯಲ್ಲಿ ಬರ್ದಿದ್ರೆ ಮಾತ್ರ ನೀವ್ ಆತರ ವೇಷ ಹಾಕ್ತೀರಾ, ಆತರ ನೀವು ಪರ್ಫಾರ್ಮ್ ಮಾಡ್ತೀರಾ. ಎಲ್ರ ಕೈಲಿಂದನೂ ಮಾಡಕ್ಕಾಗಲ್ಲ, ಸುಮ್ನೆ ನಾನು ಹಾಕೊಂಡ್ ಮಾಡ್ತೀನಿ ಅನ್ನೋದನ್ನು ಆಗಲ್ಲ. ಅದು ನನಗೆ ಸಿಕ್ಕಂತ ಭಾಗ್ಯ, ಅದು ಸರ್ರಿಂದ. ನನ್ನನ್ನು ಈ ಸಿನಿಮಾದಲ್ಲಿ ಹಾಕೊಂಡಿದ್ದಾರೆ, ಈ ಸಿನಿಮಾ ಈ ತರದೊಂದು ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ಈ ತರ ಮಹಾಕಾಳಿ ಒಂದು ಸ್ಟೆಪ್ ಮಾಡ್ತಾ ಇದ್ದೀನಿ ನಾನು ಕ್ಯಾರವಾನ್ ಇಂದ ಆಚೆ. ಜುಮ್ ಅಂದೋಯ್ತು ನನ್ಗೆ. ಎಲ್ಲಾರು ಸೈಲೆಂಟ್, ಪಿನ್ ಡ್ರಾಪ್ ಸೈಲೆನ್ಸ್. ನೀವು ನಂಬಲ್ಲ, ನಾನು ಆಚೆ ಹೋಗ್ತೀನಿ. ಸರ್ ಮಾತಾಡ್ಸ್ ಯೂಶಲಿ ಬಂದೆ, ಆಯ್ತಮ್ಮ ಎಲ್ಲ ಆಯ್ತಾ, ಮೇಕಪ್ ಆಯ್ತಾ, ರೆಡಿ ಆಯ್ತಾ, ಎಲ್ಲ ಪ್ರಾಕ್ಟೀಸ್ ಮಾಡು ಅನ್ಸತಿ ಅಂತ. ಯಾರು ಮಾತಾಡಿಲ್ಲ ನನ್ನ ಹತ್ರ. ಯಾಕಂತಂದ್ರೆ ಆ ಮೇಕಪ್ಗೆ, ಆ ವೇಷಕ್ಕೆ ಸರ್ ಎಲ್ಲೋ ದೂರ ನಿಂತ್ಕೊಂಡಿದ್ದಾರೆ. ಸರ್ ಓಕೆನಾ ಅಂತಂದೆ. ಮಾಡಮ್ಮ ಓಕೆ ಕಣಮ್ಮ ಅಂತ ನಾನು, ಸರ್ ಓಕೆ ನಾನು ಮಾಡ್ತೀನಿ ಅಂತ. ಅದಾದ್ಮೇಲಿಂದ ಇಡೀ ರಾತ್ರಿ ಎನರ್ಜಿ ಇರ್ಬೇಕಲ್ಲ ನಿಮ್ಗೆ. ಹೌದು. ಯಾಕಂತಂದ್ರೆ ನನಗೆ ಕೊಟ್ಟಿದ್ದು ಒರಿಜಿನಲ್ ಇದು ತ್ರಿಶೂಲ. ಎಲ್ಲ ಬೇರೆ ಯಾವ್ದು ಡೂಪ್ಲಿಕೇಟ್ ಬೇಡ, ಒರಿಜಿನಲ್ ಇಟ್ಕೊಂಡು ನೀನ್ ಮಾಡ್ತೀಯ ಮಾಡು ಅಂತ. ಅದೇನಿಲ್ಲ ಅಂದ್ರೂ 1.5 to 2 kg ಇದೆ ತ್ರಿಶೂಲ. ಅಂಡ್ ನಿಂಬೆ ಹಣ್ಣಿನ ಹಾರ ಭಾರ ಇರತ್ತೆ,
ಅದಾದ್ಮೇಲೆ ಹೂವಿನ ಹಾರ ಅದು ಭಾರ ಇರುತ್ತೆ. ಅವೆಲ್ಲ ಒರಿಜಿನಲ್ ಇವ್ರಿಗೆ ಹಾಕಿರೋದು. ನನಗೆ ಹಾಕಿದ್ದು ಒರಿಜಿನಲ್, ಜೂನಿಯರ್ಸ್ ಗಳಿಗೆಲ್ಲ ನಾರ್ಮಲ್ ಇರುತ್ತೆ. ಅದ್ ಏನಾಗ್ತಾ ಇತ್ತು ಅಂದ್ರೆ ಡಾನ್ಸ್ ಮಾಡ್ತಾ ನಿಂಬೆ ಹಣ್ಣು ಅಂಡ್ ಹೂವ ಸುತ್ಕೊಂಡ್ಬಿಡೋದು ನನ್ಗೆ ಜುಟ್ಟಿಗೆ. ಹಿಂಗ್ ಸುತ್ಕೊಂಡು ನಾನ್, ಯಾಕಂದ್ರೆ ನಾನು ಎನರ್ಜಿ ಒಂದ್ಸತಿ ಹಿಂಗ್ ಎಗ್ರದ ಅಂತಂದ್ರೆ ಹಿಂಗ್ ಹೋಗ್ಬಿಟ್ಟು ಹಿಂಗ್ ಬರ್ತಾ ಇತ್ತು. ಅದ್ರಲ್ಲಿ ಸರಗಳು ಬೇರೆ. ಮೇಲ್ ಹೋಗಿ ಆ ಸರ, ಆರ್ನಮೆಂಟ್ಸ್, ನಾನು ಇದನ್ನ ಕಾನ್ಶಿಯಸ್ ಆಗಿ ಇಟ್ಕೊಂಡು ನಾನ್ ಪರ್ಫಾರ್ಮೆನ್ಸ್ ನಿಧಾನಕ್ಕೆ ಹಿಂಗ್ ಮಾಡಿದ್ರೆ ನಿಮ್ಗೆ ಏನ್ ಕಾಡಿಂತ. ಹೌದು ಪರ್ಫಾರ್ಮೆನ್ಸ್ ಹೆಂಗಿರ್ಬೇಕು ಅಂತಂದ್ರೆ ಹಿಂಗಂದ್ರೆ ಧೂಳ್ ಎದೊಳ್ಬೇಕು, ಅಷ್ಟು ಎನರ್ಜಿ ಹಾಕ್ಬಿಟ್ಟು ನೀನ್ ಮಾಡ್ಬೇಕು ಅಂತ ರಘುಮಾನ್ ಡಿಸೈಡ್ ಏನಾದ್ರೂ ಆಗ್ಲಿ ನೀವ್ ನಂಬಲ್ಲ. ನಮ್ ಮಾಡ್ತಾ ಎಷ್ಟ್ರ ಮಟ್ಟಿಗೆ ಎನರ್ಜಿ ಹಾಕಕ್ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ 4 ಗಂಟೆ 5 ಗಂಟೆ 6 ಗಂಟೆ ತನಕನೂ ಶೂಟ್ ಮಾಡಿದ್ವಿ. ಮಾರ್ನಿಂಗ್ ಫುಲ್ ಏನು ಇಲ್ಲ, ನೈಟ್ ಫುಲ್. ಬೆಳಗ್ಗೆ ಸಂಜೆ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ನಾವು ಬೆಳಗ್ಗೆ 6 ಗಂಟೆ ತನಕನೂ ಶೂಟ್ ಮಾಡ್ತಾ ಸೇಮ್ ಎನರ್ಜಿ. ಒಂದು ಚೂರು ಡ್ರಾಪ್ ಆಗ್ತಾ ಇಲ್ಲ. ಮಧ್ಯ ನೀರ್ ಬೇಕಂದ್ರೆ ಹಾ ಸರ್ ಕುಡಿ. ನಾನ್ ಅಷ್ಟೇ ಸ್ಟ್ರಿಕ್ಟ್ ಆಗಿರುತ್ತೆ, ನನ್ ಮೂಡಿಂದ ಆಚೆನೆ ಹೋಗಕ್ ಆಗ್ತಾ ಇರ್ಲಿಲ್ಲ. ಅಂದ್ರೆ ನಾನ್ ಹಂಗ್ ಯೂಶಲಿ ಇರಲ್ಲ. ಕಟ್ ಅಂತ ತಕ್ಷಣ ಏನ್ ಸರ್ ಮತ್ತೆ ಇನ್ನೇನ್ ಸರ್ ಸಮಾಚಾರ ಹಿಂಗ್ ಮಾತಾಡೋಳು ನಾನು. ಬಟ್ ಆ ಕಾಳಿ ವೇಷ ಹಾಕದ್ಮೇಲೆ ಅದೊಂಥರ ನಿಮ್ಗೆ ಕಾನ್ಶಿಯಸ್ ಆಗ್ಬಿಡತ್ತೆ. ಇಲ್ಲ ನಾನ್ ಮೂಡಲ್ಲಿ ಇರ್ತೀನಿ, ನನ್ ಕೋಪ, ಆ ರೌದ್ರತೆ, ನೀನ್ ಮಾಡ್ತೀಯ, ನಿನ್ ಕೈಲಿ ಆಗತ್ತೆ, ನೀನ್ ಮಾಡು ಅನ್ನೋ ಒಂದು ಎನರ್ಜಿ ಅದ್ ಬಂದ್ಬಿಡ್ತು ನನ್ಗೆ. ಅದು ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ನೀವು ಆ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ನೀವ್ ಇದ್ರ ಸರ್ ಸ್ಪಾಟ್ ಅಲ್ಲಿ? ಇರ್ಲಿಲ್ವಾ? ಎಷ್ಟ್ ಚಂದ ಇರ್ಲಿಲ್ಲ. ಅವ್ರು ಬಂದಿದ್ ನೋಡಿದೆ, ಹಾ ಇದೀನಿ ಅನ್ನೋ ತರ ಇತ್ತು. ಇರ್ಲಿಲ್ಲ. ಆಕ್ಚುಲಿ ಪಾಪ ಸರ್ ಕರೆದ್ರು ಅವತ್ತು, ಹಂಗೆ ಶೂಟ್ ಇರೋದ್ರಿಂದ ಅವ್ರು ಬರಕ್ಕಾಗಲ್ಲ. ಅವ್ರು ತುಂಬಾ ಇನ್ವೈಟ್ ಮಾಡಿದ್ರು, ಬನ್ನಿ ಜೊತೆಗಿರಿ ಅಂತ. ನನ್ಗೆ ಆಕ್ಚುಲಿ ಅವತ್ತು ಬೇರೆ ಶೂಟಲ್ಲಿ ಇದು ಅನಿಸ್ತಿದ್ದು, ಅಂದ್ರೆ ಹೆಂಗ್ ನಡೀತಿರ್ಬೋದು ಅಂದ್ರೆ ಔಟ್ಪುಟ್ ನೋಡೋದ್ ಬೇರೆ, ಮೇಕಿಂಗ್ ನೋಡೋದ್ ಬೇರೆ. ಹೌದು, ಎದುರುಗಡೆ ಲೈವ್ ಅಲ್ಲಿ. ಆಮೇಲೆ ಮತ್ತೇನಂದ್ರೆ ನಾನ್ ಡೈರೆಕ್ಷನ್ ಟೀಮ್ ಅಲ್ಲಿ, ಅಂದ್ರೆ ಇದೆಲ್ಲ ಬೇರೆ ಡೈರೆಕ್ಷನ್ ಟೀಮ್ ಅಲ್ಲಿ ವರ್ಕ್ ಮಾಡಿರೋದ್ರಿಂದ, ನಾನು ಅಸಿಸ್ಟ್ ಮಾಡಿರೋದ್ರಿಂದ ಅಲ್ಲಿ ಸ್ಟ್ರಗಲ್ ಗೊತ್ತು ನನಗೆ. ಸೊ ನಾರ್ಮಲ್ ಸಾಂಗ್ ಸೀಕ್ವೆನ್ಸ್ ಅಂದ್ರೆ ತುಂಬಾ ಟೈಮ್ ಇಡುತ್ತೆ, ಪ್ರಿಪ್ರೇಷನ್. ಇವಾಗ ಆರ್ಟಿಸ್ಟ್ಗೆ ಒಂದು 7 o'clock 8 o'clock ಶಾರ್ಟ್ ಫಸ್ಟ್ ಆಗುತ್ತೆ ಅಂತಂದ್ರೆ ಅದಕ್ಕಿಂತ 3 hour 4 hour ಮುಂಚೆ ಪ್ರಿಪ್ರೇಷನ್ಸೇ ತುಂಬಾ ಇರುತ್ತೆ ಡೈರೆಕ್ಷನ್ ಟೀಮ್ದು. ಸೊ ಆ ಸ್ಟ್ರಗಲ್, ಆ ಮೇಕಿಂಗ್, ಅದು ನೋಡೋದೇ ಒಂಥರ ಖುಷಿ. ಅದು ಮತ್ತೆ ಸಿಗೋಲ್ಲ ನೋಡೋದಕ್ಕೂ. ಸೊ ಅದೆಲ್ಲ ಮಿಸ್ ಮಾಡ್ಕೊತಿದ್ವಿ, ಹೋಗ್ಬೇಕಾಗಿದ್ದು. ಸರ್ ತುಂಬಾ ಕಾಲ್ ಮಾಡಿ ಹೇಳ್ತಿದ್ರು, ಬಾಪ ಫ್ರೀ ಇದ್ರೆ ಅಂತಂದ್ರು. ನನ್ಗೆ ಹೋಗ್ಬೇಕಂದ್ರೂ ಆಗ್ಲಿಲ್ಲ ಅಷ್ಟೇ. ಬಟ್ ಔಟ್ಪುಟ್ ನೋಡಿದಾಗಂತೂ ಲಿಟ್ರಲಿ ಸಖತ್ತಾಗಿ, ಫೋಟೋದಲ್ಲೇ ತುಂಬಾ ಚೆನ್ನಾಗಿ ಬಂದಿದೆ. ಈಗ ಕೆಲವೊಂದು ಕ್ವೆಶನ್ ಗಳನ್ನ ಕೇಳ್ತೀನಿ, ಅದಕ್ಕೆ ಫ್ರಾಂಕ್ ಆಗಿ ಆನ್ಸರ್ ಮಾಡ್ಬೇಕು. ಓಕೆನಾ? ರೆಡಿನಾ? ಗೊತ್ತಿಲ್ಲ, ಅದ್ ನಿಮಗ್ ಬಿಟ್ಟಿದ್ದು. ನಿಮ್ಗೆ 3 ಜನಕ್ಕೂ ಸೇರಿ ಮೃತ್ಯು ದೇವತೆ, ನಿಜವಾದ ದೇವಿ ಎದುರುಗಡೆ ಬಂದಾಗ, ನಿಮ್ಮ ಸಪೋರ್ಟಿಗೆ ಅಂತ ಬಂದಾಗ ನೀವ್ ಯಾರಿಗೆ ವಾರ್ನಿಂಗ್ ಕೊಡ್ತೀರಾ? ಯಾರು ಇಲ್ಲ, ಎಲ್ಲ ಪಾಪ ಆಯ್ತಾ, ಯಾರಿಗ್ ವಾರ್ನಿಂಗ್ ಕೊಡ್ಲಿ? ಸರಿ, ಸೆಟ್ ಬೇಡ, ಓವರ್ ಆಲ್ ಇಡೀ ಪ್ರಪಂಚನೇ ತಗೊಳ್ಳೋಣ. ನೀವು ನನ್ ಜೊತೆ ಮೃತ್ಯು ದೇವತೆ ಇದ್ದಾಳೆ, ನನ್ ಜೊತೆಗೆ ಹುಷಾರಾಗಿರು ಅಂತ ಹೇಳಿದ್ರೆ ಯಾರಿಗೆ? ಯಾರ್ಯಾರು ಹೆಣ್ಮಕ್ಳನ್ನ ಕೀಳಾಗಿ ನೋಡ್ತಾ ಇದಾರೆ ಅವ್ರೆಲ್ರಿಗೂ ವಾರ್ನಿಂಗ್. ಎಲ್ರಿಗೂ, ಯಾರ್ಯಾರು ಹೆಣ್ಮಕ್ಳನ್ನ ಅವರು ಏನೋ ಅವ್ರಿಗೆ ಈಕ್ವಲ್ ರೈಟ್ಸ್ ಕೊಡದೆ, ಯಾರ್ಯಾರು ಅವ್ರನ್ನ ರೈಟ್ಸ್ ನ ಕಿತ್ಕೊಂಡು ಕರೆಕ್ಟ್ ಆಗಿ ಅವ್ರನ್ನ ಪೋಟ್ರೆ ಮಾಡ್ತಾ ಇಲ್ಲ, ಹೆಣ್ಮಕ್ಳನ್ನ ಯಾರು ಕರೆಕ್ಟ್ ಆಗಿ ನೋಡ್ತಾ ಇಲ್ಲ ಅಂತವ್ರಿಗೆಲ್ಲ ವಾರ್ನಿಂಗ್. ಸರ್, ನೀವು ಸೇಮ್ ಆನ್ಸರ್ ರಿಪೀಟ್ ಆಗಂಗಿಲ್ಲ. ಐ ನೋ, ಕಾಪಿ ಪೇಸ್ಟ್ ಮಾಡ್ಬಿಟ್ಟು ಹಾಕ್ಬಿಡ್ಬೋದು, ರಿಪೀಟ್ ಆಗಂಗಿಲ್ಲ. ಡೈರೆಕ್ಟರ್ಗೆ ಇವಾಗ ಟ್ರಿಕ್ಕಿ ಆಗಿದೆ. ಏನಿಲ್ಲ, ಏನಂತಾರೆ, ಈ ಕೆಲವೊಂದು ಸಮಾಜದ ವಿಷಯಗಳು ತಿಳ್ಕೊಂಡಿರೋ ಇರೋರು, ಮತ್ತೆ ಕಾಮನ್ ಸೆನ್ಸ್ ಅಂತಾರಲ್ಲ, ಒಂದು ಬೇಸಿಕ್ ನಾಲೆಡ್ಜ್ ಇಲ್ದಿದ್ದವ್ರಿಗೆ ಅವ್ರಿಗೆ ಹೇಳ್ಬೋದು, ಮೃತ್ಯು ದೇವತೆ ಇದ್ದಾಳೆ, ಎಚ್ಚರಿಕೆ ಅಂತ. ಏನು ಕಾಮನ್ ಸೆನ್ಸ್ ಇಲ್ದಿರೋರ್ಗೆ ಬೇಸಿಕ್ ನಾಲೆಡ್ಜ್ ಬೇಕು ಪ್ರತಿಯೊಬ್ಬರಿಗೂ. ಇಲ್ದಿರೋರ್ಗೆ ಆ ಥರ ಹೇಳ್ತೀನಿ ನಾನು. ನೀವು ಇಬ್ರು 2 ಆನ್ಸರ್ ಹೇಳಿದಾರೆ. ಇವಾಗ ನಿಮ್ಗೆ ಟಾಸ್ಕ್ ಹೇಳಿ, ಮೃತ್ಯು ದೇವತೆ ಜೊತೆಗಿದ್ರೆ ನನ್ ಜೊತೆ ಇದಾರೆ ಅಷ್ಟೇ ನಿಮ್ ಕತೆ ಅಂತ ಹೇಳಿ. ಯಾರಿಗೆ? ಕರಪ್ಷನ್ ಯಾರು ಮಾಡ್ತಾರೋ ಅವ್ರಿಗೆ, ಯಾರೇ ಇರ್ಬೋದು. ಯಾಕಂದ್ರೆ ಅವರಿಂದ ಯಾವಾಗಿದ್ರು ನಾಗರಿಕರಿಗೆ ತಾನೇ ತೊಂದ್ರೆ. ಸೊ ಅವ್ರಿಗೆ ವಾರ್ನ್ ಮಾಡ್ಬೋದು, ಕೆಲಸ ನೆಟ್ಟಿಗೆ ಮಾಡ್ತೀಯ ಸರಿ, ಇಲ್ಲಾಂದ್ರೆ ಇದಾರೆ ಇದು ಡೈರೆಕ್ಟರ್ಗೆ. ಸರ್, ಹೆಚ್ಚು ಮೇಕಪ್ ಮಾಡ್ಕೊಳ್ತಿದ್ದವ್ರು ಯಾರು? ಮಿರರ್ ಮುಂದೆನೆ ನಿಂತ್ಕೊಳ್ತಿದ್ದವ್ರು ಯಾರು ನಿಮ್ ಸೆಟ್ ಅಲ್ಲಿ? ತುಂಬಾ ಮೇಕಪ್ ಟೈಮ್ ತಗೊಳ್ತಿದ್ದವ್ರು? ನನ್ನ ಮೂವಿನಲ್ಲಿ ಮೇಕಪ್ ಜಾಸ್ತಿ ಆದ್ಯತೆನೆ ಕೊಟ್ಟಿಲ್ಲ. ಕಥೆನೇ ಹಂಗಿದೆ, ಮೇಕಪ್ಪೇ ಇಲ್ಲ ಅಲ್ಲಿ. ಹಾಗಾಗಿ ಅಂತ ಆರ್ಟಿಸ್ಟ್ ಯಾರ್ದು ಇಲ್ಲ ಇಲ್ಲಿ. ಸರ್, ಒಂದ್ ಸ್ವಲ್ಪ ಟಚ್ ಅಪ್ ತಗೊಂಡ್ ಬಂದ್ಬಿಡ್ತೀನಿ ಅಂತ ಹೇಳೋರು ಯಾರಿದ್ದಾರೆ? ಹೀಮಾ ಮತ್ತೆ ಇವರೇ ಇರ್ತಾರೆ. ಸ್ವಲ್ಪ ಟಚ್ ಅಪ್ ತಗೊಂಡ್ ಬರ್ತೀನಿ ಅಂತ ಹೇಳಿ. ನಿಮ್ಗೆ ಯಾರು ಇರಬಹುದು ಸೆಟ್ ಅಲ್ಲಿ
ನಾನೇ ಅಂತೀರಾ? ಮೋಸ್ಟ್ ಆಫ್ ದ ಟೈಮ್ ನಾನೇ ಇರ್ತೀನಿ. ಯಾಕಂತಂದ್ರೆ ಟಚ್ ಅಪ್ ಅನ್ನಕ್ಕಿಂತ ಒಂದ್ ಸೀಕ್ವೆನ್ಸ್ಗೆ ಬ್ಲಡ್ ಬೇಕಿರುತ್ತೆ, ಕಂಟಿನ್ಯೂಟಿ ಅದನ್ನ ನಾನು ಮೇಂಟೈನ್ ಮಾಡ್ಲೇಬೇಕು. ಸೊ ಅದು ಒಂದೊಂದ್ಸತಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಬೇರೆದ್ರಲ್ಲಿ ಬಿಸಿ ಇರ್ತಾರೆ. ನನ್ ಆರ್ಟಿಸ್ಟ್ ಆಗಿ ಯೂಶಲಿ ದೇ ಹ್ಯಾವ್ ಟು ಮೇಂಟೈನ್ ಅವ್ರದ್ದು ಏನಿದೆ ಕಂಟಿನ್ಯೂಟಿ. ನನ್ ಕೂದ್ಲಿಂಗಿತ್ತಾ ಹಿಂಗೆ ಇತ್ತು ಲಾಸ್ಟ್ ಸೀನು ಅನ್ನೋದನ್ನ ನಾನ್ ಮಾಡ್ತೀನಿ ನನ್ನ ಕಡೆಯಿಂದ. ನಾನು ಉಂಗ್ರ ಇಲ್ಲೇ ಹಾಕಿದ್ದೆ, ನನ್ ಬ್ಲಡ್ ಇಲ್ಲೇ ಇತ್ತು, ನಂಗೆ ಇದೇ ಅದಿತ್ತು ಅಂತ. ಇದನ್ನ ಒಂದೊಂದ್ಸತಿ ಮಿಸ್ ಆಗೋ ಚಾನ್ಸಸ್ಗಳಿರುತ್ತೆ. ಸೊ ನಾನ್ ಅವಾಗ ಅಯ್ಯೋ ಸರ್ ಒಂದ್ ನಿಮಿಷ ಸರ್ ಇರಿ ಬ್ಲಡ್ ಹಾಕೊಂಡ್ ಬಂದ್ಬಿಡ್ತೀನಿ ಅಂತ. ತುಂಬಾ ಆ ಥರ ಮಾಡಿದ್ದಾರೆ, ಆ ತರ ಮಾಡಿದ್ದೀನಿ ತುಂಬಾ ನಾನು. Continuity ಮಾಡ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಕಂಟಿನ್ಯೂಟಿದಲ್ಲಿ ಮಿಸ್ ಆ ಥರ ಆಗೋನೆಲ್ಲ ನಾನ್ ಮಾಡಿದ್ದೀನಿ. ಮೇಕಪ್ಗೆ ಟೈಮ್ ತಗೋ, ನಿಮ್ ಶಾರ್ಟ್ ಇರುತ್ತೆ Actually ಇವಾಗ ಅವ್ರ artist- lens ಹಾಕೋಬೇಕಾದ್ರೆ ನೀವೇನಾ? ನಂಗೆ ಟಚ್ ಅಪ್ ಗಿಂತ ಲೆನ್ಸ್ ಲೆನ್ಸ್ ಪಾಪ. ಲೆನ್ಸ್ ಅದು ಏನಂದ್ರೆ ಒಂದು ಅದ್ರ ಡ್ಯೂರೇಷನ್ ಇರೋದೇ 6 hours, ಮ್ಯಾಕ್ಸಿಮಮ್ 8 hours ಅಷ್ಟೇ. ಅದು ಆಮೇಲೆ ತೆಗೆದು ಇಟ್ಬಿಡ್ಬೇಕು ಅದನ್ನ. ಸೊ ಅದು ಕಂಟಿನ್ಯೂಸ್ ಆಗಿ ಹಾಕಿ ಅಂದ್ರೆ ಉರಿ ಬಂದ್ಬಿಡೋದು ಕಣ್ಣಿಗೆ. ಡ್ರಾಪ್ಸ್ ಹಾಕೊಂಡು ಮತ್ತೆ ಅದು ಆಲ್ಮೋಸ್ಟ್ ಅದ್ರದ್ದು ಎಕ್ಸ್ಪೈರ್ಗಿಂತ ಜಾಸ್ತಿನೇ ಯೂಸ್ ಮಾಡ್ಬಿಟ್ಟಿದ್ದೀನಿ ಅವರ್ಸ್ನ, ಆ ಥರ ಆಗ್ಬಿಟ್ಟಿದೆ ಅದು. ಯಾಕೆಂದ್ರೆ ತೆಗಿಯಕ್ಕೂ ಆಗಲ್ಲ ಅದನ್ನ. ಅಂದ್ರೆ ಎಲ್ಲೆಲ್ಲೋ ಓಡಾಡಿರ್ತೀವಿ, ಕೈಯೆಲ್ಲ ಇದಾಗಿರುತ್ತೆ, ಮತ್ತೆ ಅದನ್ನೆಲ್ಲ ಆಮೇಲೆ ಅಲ್ಲಿ ಟೈಮ್ ಹೋಗ್ತೇವೆ, ಡೇ ಲೈಟ್ ಇರುತ್ತೆ, ಕೆಲವೊಂದು ಲೈಟ್ ಎಲ್ಲ ಹೋಗಿರುತ್ತೆ, ಮತ್ತೆ ಅದನ್ನ ಇರಿಸರ್ ಮತ್ತೆ ಅದನ್ನ ಇದು ಮಾಡ್ತೀನಿ ಅನ್ನೋಕ್ಕೂ ಆಗಲ್ಲ. ಸೊ ಹಾಗಾಗಿ ಆಗಿದ್ದಾಗಲಿ ಅಂದ್ಬಿಟ್ಟು ಕಂಟಿನ್ಯೂ ಮಾಡ್ಬಿಡ್ತಿದ್ವಿ. ಅದು ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬಿಸಿ ಇರ್ಬೇಕಾದ್ರೆ ನಾವು ನಮ್ಮದೇ ಹೇಳೋಕ್ಕಾಗಲ್ಲ. ಇದೆಲ್ಲ ಸಿಲ್ಲಿ ರೀಸನ್ಸ್ ಅನ್ಸ್ಬಿಡ್ತು ನನಗೆ. ಸೊ ಹಾಗಾಗಿ ಕಂಟಿನ್ಯೂ ಮಾಡಿ ಟಚ್ ಅಪ್ ಬಿಟ್ಟೆ ಆ ಥರ ಏನು ಮಾಡಿಲ್ಲ. ಟಚ್ ಅಪ್ ಏನೋ ಯಾರು ಮೇಕಪ್ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಹಾಗಾದ್ರೆ. ಇದು ನೈಟ್ ಜಾಸ್ತಿ ಶೂಟ್ ಮಾಡಿರೋದ್ರಿಂದ ಕೆಲವೊಂದ್ಸಲಿ ಭಯ ಆಗ್ತಿರತ್ತಲ್ವಾ ಹೊರಗಡೆ ಹೋಗಕ್ಕೆ, ಏನಿರುತ್ತೋ ಅಂದ್ರೆ ಒಂದ್ ನಮ್ದು 6 ಸೆನ್ಸ್ ಅಲ್ಲಿ ಇಲ್ಲೇನೋ ಓಡಾಡ್ತು ಅಂತ ಏನ್ ಅನ್ಸಿದೆ ನಿಮ್ಗೆ ಸೆಟ್ ಟೈಮ್ ಅಲ್ಲಿ ಹೀರೋಯಿನ್ ಆಗಿ? ನನಗ್ ಇವತ್ತಿನ ತನಕ ನಂಗೆ ಯಾವ್ದ್ರ ಕಂಡ್ರೇನು ಭಯ ಇಲ್ಲ. ತಪ್ಪು ಮಾಡಿ ಡೇರಿಂಗ್ ಹೀರೋಯಿನ್ ಹಿಡ್ಕೊಂಡು ಅವ್ರು ಗೊತ್ತು ನನಗೆ ಅಂತ. ನಾನು ಇವತ್ತಿನ ತನಕ ನಾನು ಯಾವ್ದಕ್ಕೂ ಹೆದರ್ಕೊಂಡಿಲ್ಲ. ಹೆದರ್ಕೋಬೇಕು ಅಂತಂದ್ರೆ ಏನಾದ್ರು ತಪ್ಪು ಮಾಡಿರೋರು, ಅಂಡರ್ ಕಾನ್ಫಿಡೆಂಟ್ ಇರೋಂತ ವ್ಯಕ್ತಿ, ನಾನು ಏನೋ ಮಾಡ್ಬಿಟ್ಟಿದೀನಿ ಅಯ್ಯೋ ಅನ್ನೋರು ಹೆದರ್ಕೋತಾರೆ. ನನ್ಗೆ ಯಾವ ಅಂಡರ್ ಕಾನ್ಫಿಡೆಂಟ್ ಅನ್ನೋದಕ್ಕಿಂತ ಕತ್ಲಂದ್ರೆ ಕೆಲವೊಬ್ರಿಗೆ ಭಯ ಇರುತ್ತೆ. ಕತ್ಲಂದ್ರೆ ಆಕ್ಚುಲಿ ಒಬ್ಬೊಬ್ರಿಗೆ ಇರುತ್ತೆ. ದಟ್ ಇಸ್ ಅಂದ್ರೆ ಹೋಗಕ್ಕೆ ಭಯ, ಹೊರಗಡೆ ಹೋದ್ರೆ ಅಯ್ಯೋ ದೆವ್ವ ಬಂದ್ಬಿಡುತ್ತಾ, ಆತರ ಒಂದು ಕೆಲವೊಂದು ಭಯಗಳಿರ್ತವೆ. ಅಷ್ಟ್ರ ಮಟ್ಟಿಗೆಲ್ಲ ಇಲ್ಲ ನನ್ಗೆ ಭಯ. ದೆವ್ವನೇ ಬಂದಿದ್ರು ಮಾತಾಡ್ ದೆವ್ವ ಕಳ್ಸ್ಕೊಡೋರು. ಬಂದ್ರು ಲಿಟ್ರಲಿ ನಾವು ಕೂರ್ಸ್ಕೊಂಡು ಏನ್ ಸಮಾಚಾರ, ಯಾಕೆ ಯಾಕ್ ಬಂದೆ? ಏನು ಏನ್ ನಿನ್ ಸಮಾಚಾರ? story ಏನು? ಯಾಕಂತಂದ್ರೆ ನಾನು ಆಸ್ ಅ ಆಡಿಯನ್ಸ್ ಆಗಿ ಸಿನಿಮಾ ನೋಡ್ತೀನಿ ಅಂತಂದ್ರೆ ನನ್ ಫೇವ್ರೆಟ್ ಜಾನ್ರ ಬಂದೇನೆ ಕ್ರೈಮ್ ಥ್ರಿಲ್ಲರ್, ಸೈಕಾಲಜಿಕಲ್ ಈ ತರದ ಸಿನಿಮಾಗಳನ್ನ ನಾನು ನೋಡ್ಕೊಂಡ್ ಬೆಳ್ದಿರೋದು. ಅಂಡ್ ನಂಗೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ನಮ್ಮ ಮನೇಲಿ ಕ್ರೈಮ್ ಸ್ಟೋರಿ, ಕ್ರೈಮ್ ಡೈರಿ ಹೀಗೂ ಉಂಟೆ ಇವೆಲ್ಲಾನು ನೋಡ್ಕೊಂಡ್ ಬೆಳ್ದಿರೋಂತ ಅವಳು ನಾನು. ಸೊ ನನ್ಗೆ ಕ್ರೈಮ್ ಅಂದ್ರೆ ಭಯನೂ ಇಲ್ಲ. ನಾನೇನಾದ್ರು ತಪ್ಪು ಮಾಡಿದ್ರೆ ನಾನು ಹೆದರ್ಕೋತೀನಿ, ನಾನು ತಪ್ಪು ಮಾಡಿಲ್ಲ ಅಂತಾನೆ ಹೆದರ್ಕೊಳ್ಳೋ. ಬಟ್ ಕತ್ಲು ಅಂತ ನಾವು ಶೂಟಿಂಗ್ ಸೆಟಲ್ ಮಾಡ್ಬೇಕಾದ್ರೂ ನಾವು ಒಂದು ಕಾಡ್ ತರದ್ದು ಒಂದು ಪ್ರದೇಶ ಇದೆ. ಸೊ ನಾವು ಅದ್ರ ಒಳಗಡೆಗೆ ನಾವು 1-2 ಕಿಲೋಮೀಟರ್ ಒಳಗಡೆ ಹೋಗಿ ನಾವು ಟ್ರಕ್ ಮಾಡ್ಕೊಂಡು ಹೋಗಿ ಅಲ್ಲಿ ಶೂಟ್ ಮಾಡ್ಬೇಕಾಗಿತ್ತು. ಲಿಟ್ರಲಿ ಒಂದು 8 to 9 days ನಾವು ಬೆಳಕೆ ನೋಡಿಲ್ಲ. ಯಾಕಂತಂದ್ರೆ ಅಷ್ಟು ಡೆನ್ಸ್ ಫಾರೆಸ್ಟ್ ಅದು. ನಮ್ಗೆ ಏನು ಒಂಚೂರು ಗೊತ್ತೇ ಆಗ್ತಿಲ್ಲ. ಇಲ್ಲಿಂದ ನಿಮ್ ಇಷ್ಟು ಲೈಟ್ ಇದ್ರೆ ಪಕ್ಕದಲ್ಲಿ ಯಾರಿದ್ದಾರೆ ಅಂತಾನು ನಿಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಅಂಡ್ ನಮ್ಗಲ್ಲಿ ಪಾಪ ಗಾರ್ಡ್ಸ್ ಗಳನ್ನು ಇದ್ರು ಅಂಡ್ ನಮಗೂ ವಾರ್ನ್ ಮಾಡ್ತಾ ಇದ್ರು, ಕಾಡ್ ಯಾವ್ದಾದ್ರು ಅನಿಮಲ್ಸ್ ಬರೋ ಚಾನ್ಸಸ್ ಗಳಿರುತ್ತೆ, ನೋಡ್ಕೊಳ್ಳಿ ಹುಷಾರು ಅಂತ ಅನ್ಬಿಟ್ಟು ಇರ್ತಾ ಇದ್ರು. ಎಲ್ಲಿ ಹೋದ್ರು ನಮ್ಗೆ ಸೇಫ್ಟಿ ಅನ್ನೋದು ಫಸ್ಟ್ ಇದೆಯಲ್ಲ. ಯಾಕಂತಂದ್ರೆ ಅವ್ರಿಗೂ ಗೊತ್ತು ಮಾಡ್ತಾ ಇರೋದೇ ಮೃತ್ಯುದೇವತೆ ಅಂತ ವುಮೆನ್ ಸೆಂಟ್ರಿಕ್ ಸಿನಿಮಾ ಅಂತಂದ್ಮೇಲೆ ಒಂದು ಆರ್ಟಿಸ್ಟ್ ಅವ್ರು ಎಷ್ಟು ಚೆನ್ನಾಗಿ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು. ಅದ್ರಲ್ಲಿ ಹೆದರಿಕೆ ಅದು ಇದು ಎಲ್ಲ ಏನಿಲ್ಲ. ನನಗೇನೆ ಒಂದು ಚೂರು ಸರ್ ಒಂದ್ ಸ್ವಲ್ಪ ಏನೋ ಬೇಜಾರಾಯ್ತು ಅಂತಂದ್ರೆ ಬಂದ ತಕ್ಷಣ ನಿಂತ್ಕೊಂಡು ಮಾಡ್ತೀಯ ಮಾಡಮ್ಮ, ಏನಿಲ್ಲ, ಯಾಕೆ ಹುಷಾರಿಲ್ವಾ, ಮಾಡ್ತೀಯ ಮಾಡಿ, ಏನಿಲ್ಲ ಮಾಡಿ ಅಂತ ಅನ್ನೋರು ಆ ತರ ನೋಡ್ಕೊಂತಾರೆ. ನಿಮ್ಗೆ ಸರ್ ಯಾರಾದ್ರೂ ಬಂದ್ ಸರ್ ನೈಟ್ ಬೇಡ ಸರ್, ನೈಟ್ ನನಗ್ ಭಯ ಆಗುತ್ತೆ ಸರ್ ಅಂತ ಹೇಳಿದವ್ರು ಯಾರಾದ್ರೂ ಇದಾರ? ಯಾರಿಲ್ಲ. ಫುಲ್ ಎಲ್ಲರೂ ಡೇರಿಂಗ್ ಇರುವಂತ ಒಂದು ಕಾಮಿಡಿ ಹೇಳ್ಬೋದಾ? ಹಾ ಸರ್ ಹೇಳಿ. ಅಲ್ಲಿ ಒಂದು ಹತ್ರದಲ್ಲೇ ಬೆಂಗಳೂರು ಹತ್ರನೇ ಒಂದು ಜಾಗದಾಗ ಮಾಡ್ತಿದ್ವಿ, ಶೂಟಿಂಗ್ ಮಾಡ್ತಿದ್ವಿ. ಒಂದು 3 ಗಂಟೆ ನಾವು ರಾತ್ರಿ, ಯಾವ್ದಿಲ್ಲ ನಮ್ಮ ಸೆಟ್ಟು ಅಷ್ಟೇನೆ, ಸ್ವಲ್ಪ ದೂರದಲ್ಲಿ ರೋಡ್ ಎಲ್ಲ ಇದೆ. ಅಲ್ಲಿ ಮಾಡ್ತಾ ಇದೀವಿ. 1-2 ಗಾಡಿ ಬಂದ್ಬಿಟ್ಟು ಮೈನ್ ರೋಡಲ್ಲಿ ನಿಂತ್ಕೋತು, ಯಾರೋ ಅನ್ನೋದು ಗೊತ್ತಿಲ್ಲ, ಎಲ್ಲ ನಿಂತ್ಕೊಡ್ತು. ಟಾರ್ಚ್ ಹಾಕೊಂಡು ಇದು ಹಿಂಗೆ ಮಾಡ್ತಾವ್ರೆ, ನಮ್ಮ ಕಡೆ ಹಿಂಗೆ ಮಾಡ್ತಾರೆ. ಎಲ್ಲ ಲೈಟ್ ಯೂನಿಟ್ ಹುಡುಗರು ನಾವು ಎಲ್ಲ ನೋಡ್ತಾ ಇದೀವಿ. ಆ ಕಡೆ ಯಾರೋ ಬಂದ್ರು, ನಮ್ಮ ಹತ್ರನೂ ಬರ್ತಿಲ್ಲ. ಏನೋ ನಡೀತಿದೆ ಏನಂತ ಗೊತ್ತಾಗ್ತಿಲ್ಲ. ಇವರು ನಮ್ಮ ದೇವ್ ಸರ್ ಅವ್ರು ಬಂದು ಕೇಳಿದ್ರು, ಏನೋ ನಡೀತು ಸರ್, ಯಾರೋ ಬಂದ್ರು, ಪೊಲೀಸರು ಬಂದ್ರೆ ಬರ್ಲಿ ಬಿಡಿ, ಇನ್ನೂ ಸೇಫ್ಟಿ ಅಲ್ವಾ ನಮ್ಗೆ. ಸರಿ ಹತ್ರನೂ ಬರ್ತಿಲ್ಲ ಯಾರು ಅನ್ನೋದು, ಏನನ್ನೋದೇ ಗೊತ್ತಾಗ್ತಿಲ್ಲ. ಸುಮ್ಮನೆ ಇದು ಟಾರ್ಚ್ ಲೈಟ್ ಮಾತ್ರ ಈ ತರ ಮಾಡ್ತಾನೆ ಇದ್ರೆ, ಮಳೆ ಬಿಟ್ಟು ನಿಂತಿತ್ತು ಆ ಕ್ಷಣ.
ನನ್ನ ಮೂವಿ ಪೂರ್ತಿ ಮಳೆನೆ, ಸ್ವಲ್ಪ ಜಾಸ್ತಿ ಮಳೆ ಸಂದರ್ಭ ಜಾಸ್ತಿ. ಪ್ರಕೃತಿ ಜಾಸ್ತಿ. ಹೌದು ವಿಕೋಪ ಅಮ್ಮ ಸಿಕ್ಕಾಕೊಬಿಟ್ಟಿದ್ದಾರೆ ಅದು. ಎಲ್ಲ ಮಾಡ್ತಿದಾರೆ, ಎಲ್ಲರೂ ಭಯ ಬಿಡ್ತಾರೆ, ಆಕ್ಷನ್ ಕಟ್ ಹೇಳ್ತಾರೆ, ಮತ್ತೆ ಈ ಕಡೆನೆ ತಿರುಗ್ತಾರೆ. ಅಲ್ಲೇನೋ ಹಿಂಗ್ ಸರ್ಕ್ ಸ್ವಲ್ಪ ದೂರ ಡಿಸ್ಟೆನ್ಸ್ ಅಲ್ಲಿ ಕತ್ಲಲ್ಲಿ ನೀಟಾಗಿ ಕಾಣಿಸುತ್ತೆ. 3 ಗಂಟೆದಲ್ಲಿ ಯಾರು ಬರ್ತಾರೆ? ಹೌದು. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಆ ಕಡೆಯಿಂದ ಒಂದ್ ಲಾಂಗ್ ಆಗಿ ಒಂದಿಬ್ರು ಬಂದ್ರು, ತುಂಬಾ ಇಟ್ಟಿದ್ದಾರೆ, ಕಲರ್ಫುಲ್ ಡ್ರೆಸ್ ಹಾಕಿದ್ರು, ಬರ್ತಾನೆ ಅವ್ರೆ. ಸರಿ ಬರ್ತಾ ಇದ್ರು, ಸರಿ ಹೋಗಿ ಮಾತಾಡ್ಸೋಣ ಅಂತಂದ್ರೆ ಇನ್ನೊಂದು ಹತ್ರ ಬರ್ಲಿ, ಯಾಕಂದ್ರೆ ತುಂಬಾ ದೂರ ಕತ್ಲು, ಒಬ್ರಾದ್ರೂ ನಾವು ಕಾಣಿಸೋದೇ ಇಲ್ಲ ಅಂತ ಹೇಳಿದ್ರು ಇವರು. ಆತರ ಸ್ವಲ್ಪ ಕಾಣಿಸ್ತಾವ್ರೆ. ಸರಿ ಇರ್ರಿ ನಾನೇ ಹೋಗ್ತೀನಿ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂದ್ಬಿಟ್ಟು ನಾನೇ ಹೋದೆ. ಯಾರಪ್ಪ ಏನಪ್ಪ ಏನ್ ಸಮಾಚಾರ ಯಾಕೆ ಅಂದ್ರೆ, ಏನಿಲ್ಲ ಅಣ್ಣ ಮಳೆ ಬಂತು ಅಣಬೆ ಹುಡುಕ್ತಿದ್ವಿ ಅಂತ ಅಂದ್ರೆ. ಅಷ್ಟೊಂದೆಲ್ಲ ನಾವು ಸೈಕ್ ಮಾಡ್ಬಿಟ್ಟಿಯಲ್ಲ. 3 ಗಂಟೆಗೆ 4 ಗಂಟೆ ರಾತ್ರಿ ಯಾವ್ದು 2 ಗಂಟೆ ಕೊತ್ತಂಬರಿ ಕೆಲಸ ಎಲ್ಲಿ ಹೋಗಿ? ಅಣಬೆ ಹುಡುಕ್ತಾವ್ರೆ. ಆಮೇಲೆ ಒಳ್ಳೆ ಅಯ್ಯೋ ದೇವ್ರೇ. ಇವ್ರ ಪಾತ್ರ ಇದ್ದಾಗೇನೆ. ಹೌದು. ಒಂದೇ ಹುಡುಗಿ ಇರೋದು, ಎಲ್ಲ ಹುಡುಗರು ಇದೀವಿ, ನಾನು ಒಬ್ಳೇ ಇದಾರೆ, ಎಲ್ಲ ಸೆಟ್ ಹುಡುಗರು ಇದೀವಿ, ಎಲ್ಲ ಇದಾರೆ. ಎಲ್ಲರಿಗೂ ಒಂಥರ ಏನೋ 3 ಗಂಟೆ ಹತ್ರ ಯಾರು ಬರ್ತಾರೆ? ಹೌದು. ಅಟ್ಲೀಸ್ಟ್ ಪೊಲೀಸರು ಬಂದ್ರೆ ಧೈರ್ಯ, ಇಬ್ರು. ತುಂಬಾ ನನಗೂ ಒಂದ್ ಸ್ವಲ್ಪ ಎಲ್ಲೋ ಮಿಸ್ ಹೊಡಿತಿತ್ತು. ನೋಡೇ ಬಿಡೋಣ ಅಂತ ಅಂದ್ಬಿಟ್ಟು ಹೋದ್ರೆ ಅಣಬೆ ಹುಡುಕ್ತಿದಾರೆ ಅಂತ. ನಿಮ್ಗೆ ಬೇರೆ ಟೈಮ್ ಸಿಗ್ಲಿಲ್ಲ. ಏನು ಮಾತಾಡಿಲ್ಲ. ಆಯ್ತಪ್ಪ ಸಿಕ್ಕಿದ್ರೆ ನನಗೂ ಕೊಡಿ ಅಂದ್ಬಿಟ್ಟು ನಮ್ ಸಟ್ಕು ಕಟ್ಬಿಟ್ಟು. ಸರ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು, ನಿಮ್ಮ ಹತ್ರ ಹೇಳ್ಕೊಂಡವ್ರು ಅಥವಾ ನಿಮ್ಗೆ ಆಗಿದ್ದಂತ ಎಕ್ಸ್ಪೀರಿಯನ್ಸ್? ಕಾಡಲ್ಲಿ ಶೂಟ್ ಮಾಡಿದ್ದು ಸರ್ ವಾರ್ನ್ ಮಾಡ್ತಿದ್ರು, ಅಂದ್ರೆ ತುಂಬಾ ದೂರ ಹೋಗ್ಬೇಡಿ, ಅಂದ್ರೆ ಹಾವುಗಳು ಜಾಸ್ತಿ ಇರ್ತಿದ್ವು. ಹಾವುಗಳು ಅಂದ್ರೆ ಆಲ್ರೆಡಿ ಹೇಳ್ತಿದ್ದೆ, ಹಾವೆಲ್ಲ ಇದೆ, ಮತ್ತೆ ಚಿರತೆಗಳೆಲ್ಲ ಇದೆ ಅಕ್ಕಪಕ್ಕದಲ್ಲಿ, ಹುಷಾರಾಗಿರಿ ಅಂತ. ನನ್ಗೇನಂದ್ರೆ ನನಗೆ ಈ ಇನ್ಸೆಕ್ಟು ಮತ್ತೆ ವೈಲ್ಡ್ ಅನಿಮಲ್ಸ್ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಎಲ್ಲ ವಿಚಿತ್ರದವ್ರನ್ನ ಸೊ ಚಿಕ್ಕ ವಯಸ್ಸಿಂದ ಇನ್ನೇ ನಮ್ಮ ಮೂವಿ ಯಾಕೆ ಹೋಗ್ಬಿಟ್ಟು ಅಷ್ಟು ಚೆನ್ನಾಗಿ ಬಂದಿಲ್ಲ ಹೇಳಿ. ನ್ಯಾಷನಲ್ ಜಿಯೋಗ್ರಾಫಿಕ್, ಡಿಸ್ಕವರಿ ಆ ಥರ ಎಲ್ಲ ಚೈಲ್ಡ್ಹುಡ್ ನೋಡಿ. ಸೊ ಅಲ್ಲಿ ಈ ಬೆಟ್ಟಕ್ಕೆ ಹೋದಾಗ್ಲೂ ಅಷ್ಟೇ, ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋದಾಗ್ಲೂ ಅಷ್ಟೇ, ಅಂದ್ರೆ ಶೂಟ್ ಬಿಟ್ಟರೆ ನನಗೆ ಅಂದ್ರೆ ಎಲ್ಲೂ ಕಾಣಿಸ್ದೇ ಇರೋಂಥ ಒಂದು ಚಿಕ್ಕ ಪ್ಲಾಂಟ್ಸ್ ಅಲ್ಲಿ ಕಾಣಿಸುತ್ತೆ. ಸ್ವಲ್ಪ ಸ್ಪೆಷಲ್ ಏನೋ ಅದ್ರ ಎಲೆ ಡಿಫ್ರೆಂಟ್ ಆಗಿರುತ್ತೆ, ಕಲರ್ ಡಿಫ್ರೆಂಟ್, ಟೆಕ್ಸ್ಚರ್ ಡಿಫ್ರೆಂಟ್ ಆಗಿರುತ್ತೆ. ಮತ್ತೆ ಕೆಲವೊಂದು ಇನ್ಸೆಕ್ಟ್ಸ್ ಎಲ್ಲ, ಕ್ಯಾಟರ್ಪಿಲ್ಲರ್ಸ್ ಎಲ್ಲ ಬೇರೆ ಥರದ್ದು, ಅವು ಸಿಟಿಲೆಲ್ಲ ಸಿಗಲ್ಲ. ಸೊ ನನಗೆ ಆ ಥರದ್ದು ನೋಡೋಕೆ ಇಂಟ್ರೆಸ್ಟು. ಈ ಕತ್ಲೆಯಲ್ಲಿ ಹಂಗೆ ನನಗೆ ಏನಾದರೂ ಸೌಂಡ್ಸ್ ಬಂದರೆ, ಕಿಟಿ ಅಂತ ಸೌಂಡ್ ಬಂದರೆ, ಅದು ಕ್ರಿಕೆಟ್ ಇರ್ಬೋದಾ, ಅದು ಬೇರೆ ಯಾವುದಾದ್ರು ಇರ್ಬೋದಾ ಇನ್ಸೆಕ್ಟ್ ಅಂತ. ಸೊ ಅಲ್ಲಿ ಏನಾದರೂ ಒಂದು ಸ್ವಲ್ಪ ಶಬ್ದ ಆಯಿತು ಅಂದರೆ ಮೊಬೈಲ್ ಟಾರ್ಚ್ ಇರುತ್ತೆ, ಟಾರ್ಚ್ ಆನ್ ಮಾಡಿ ನೋಡ್ಬಿಡ್ತಿದೆ ಏನು ಕಾಣಿಸ್ತಿದೆ. ಅಲ್ಲಿ ಯಾವುದೋ ಒಂದು ಈ ಥರದ ರೇಗೋ ಅಥವಾ ಹುಳನೋ ಯಾವುದೋ ಒಂದು ಹುಪ್ಪಳಿನೋ ಆ ಥರದ್ದೇನೋ ಕಾಣಿಸ್ತಿತ್ತು. ಸೊ ಅಷ್ಟು ಬಿಟ್ಟರೆ ಅಲ್ಲಿ ಏನು ಭಯ ಆಗೋ ಥರದ್ದೇನಿಲ್ಲ, ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಡೇ ಲೈಟ್ ಥರಲ್ಲಿ ತುಂಬ ಲೈಟ್ಸ್ ಇರ್ತಿತ್ತು. ಸೊ ನೈಟ್ ಎಫೆಕ್ಟ್ ಲೈಟ್ಸ್ ಎಲ್ಲ, ಸ್ಮೋಕ್ ಎಲ್ಲ ಇರ್ತಿತ್ತು. ಸೊ ಎಲ್ಲ ಅಲ್ಲೇ ಕಾಣಿಸ್ಕೋತಿದ್ರಲ್ಲ, ಸೊ ಭಯ ಏನು ಇರ್ತಿರ್ಲಿಲ್ಲ ಈ ಥರದ್ದು. ಓಕೆ ಸರ್, ಒಟ್ಟಾರೆ ಆ ಮೃತ್ಯು ದೇವತೆನ ಸಿನಿಮಾ ಥಿಯೇಟರ್ಗೆ ಜನ ಬಂದು ಯಾಕೆ ನೋಡ್ಬೇಕು? ಮೃತ್ಯುದೇವತೆ ಮೊದಲನೇದಾಗಿ ರೀಸನ್ನೇ ಬೇಡ ಇದು, ಬಟ್ ಸ್ಟಿಲ್ ನಾನು ಹೇಳ್ತಾ ಇದ್ದೀನಿ ಒನ್ ಆಫ್ ದ ರೀಸನ್ ಅಂತ. ಇದು ನಮ್ಮ ಕನ್ನಡ ಸಿನಿಮಾನ ಆದಷ್ಟು ಎಲ್ಲರೂ ಥಿಯೇಟರ್ಗೆ ಬಂದು ನೋಡ್ಬೇಕು ಅಂತ ನಾನು ಕೇಳ್ಕೊತೀನಿ. ನಮ್ಮ ಸಿನಿಮಾ ಅಂತ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಲ್ಲ, ಕನ್ನಡ ಸಿನಿಮಾ ಅಷ್ಟೇ. ಅಂಡ್ ಇದು ಒಂದು ಮಹಿಳಾ ಪ್ರಧಾನ ಚಿತ್ರ, ಒಂದು ಏನಂತಾರೆ ವಾಯ್ಸ್ ಆಗತ್ತೆ. ಇದು ಎಷ್ಟೋ ಹೆಣ್ಮಕ್ಳುಗಳು ಇದರಿಂದ ನೋಡಿ ಇನ್ಸ್ಪೈರ್ ಆಗೋ ಚಾನ್ಸಸ್ ತುಂಬಾ ಇದೆ. ಅದಕ್ಕೆ ಈ ಸಿನಿಮಾನ ಬಂದು ನಾನು ನೋಡ್ಬೇಕು ಅಂತ ಕೇಳ್ಕೊಂತೀನಿ. ಹಾಗೆ ಎಲ್ರದ್ದು ಪ್ರಯತ್ನ, ಎಲ್ರು ಹಾರ್ಡ್ ವರ್ಕು ಮತ್ತೆ ಎಲ್ರು ಎಫರ್ಟ್ಸು ಕೂಡ ತುಂಬಾ ಅಚ್ಚುಕಟ್ಟಾಗಿ ಬಂದಿದೆ ಈ ಸಿನಿಮಾ. ನಾನು ಅದಕ್ಕೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಇವಾಗ ನೀವು ವೀಕ್ ಫುಲ್ಲು ನೀವು ಕೆಲಸ ಮಾಡಿ ಅಯ್ಯೋ ಬೇಜಾರಾಗ್ತದೆ, ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ಇರೋಂತ ಒಂದು ಸಿನಿಮಾನ ನಾನು ನೋಡ್ಬೇಕು ಅಂತಂದ್ರೆ ಮೃತ್ಯುದೇವತೆ ನಿಮ್ಗಿದೆ ಖಂಡಿತ ಬಂದು. ಡೈರೆಕ್ಟರ್ ಸರ್ ಆಮೇಲೆ ಬರ್ತೀನಿ. ಸರ್ಕುಬರ್ ಸರ್ ನೀವು ಹೇಳಿ, ಸಿನಿಮಾವನ್ನ ಯಾಕೆ ಜನ ಥಿಯೇಟರ್ಗೆ ಬಂದು ನೋಡ್ಬೇಕು? ಒಂದು ರೀಸನ್ ಅಂದ್ರೆ ಮ್ಯಾಮ್, ಈಗ ಒಂದು ಮಗುನ ಆಗ್ತಾರೆ ಶಾಲೆಗೆ ಕಳ್ಸಿರ್ತೀವಿ ಅಂದ್ರೆ ಆ ಮಗುನ ಎಜುಕೇಟ್ ಮಾಡೋಂಥ ಜವಾಬ್ದಾರಿ ಶಾಲೆದು ಅಲ್ವಾ. ಹಾಗೆ ನಾವು ಒಂದು ಸಿನಿಮಾನ ತಯಾರು ಮಾಡ್ಕೊಂಡಿದೀವಿ ಅಂದ್ರೆ, ಅದನ್ನ ಥಿಯೇಟರ್ ಕಳಿಸ್ತಿದೀವಿ ಅಂದ್ರೆ, ಸೊ ಅಲ್ಲಿ ತಿದ್ದಿ ಬುದ್ಧಿ ಹೇಳಿ ಹೇಗಿದೆ ಅಂತ ಒಪಿನಿಯನ್ ಹೇಳೋಂಥ ಜವಾಬ್ದಾರಿ ಬಂದು ಆಡಿಯನ್ಸು. ಸೊ ನಾವು ನಿಮ್ಮನ್ನ ನಂಬಿ ಥಿಯೇಟರ್ಗೆ ಮೂವಿನ ಕಳಿಸ್ತಾ ಇದ್ದೀವಿ. ನೀವು ಬಂದು ನೋಡಿ ನಮಗೆ ಹೆಂಗೆ ಅನಿಸ್ತು ಅಂತ ನಿಮ್ಮ ಒಪಿನಿಯನ್ ಹೇಳಿದ್ರೆ ನಮಗೆ ತಿದ್ಕೊಳ್ಳೋದಕ್ಕೂ ಅಥವಾ ಗೊತ್ತಾಗುತ್ತೆ ನಮ್ಗೆ ಔಟ್ಪುಟ್ ಹೇಗಿದೆ ಅಂತ. ಅದೊಂದು ರೀಸನು. ಮತ್ತೊಂದು ರೀಸನ್ ಏನಂತಂದರೆ, ಈಗ ನಡೀತಿರೋಂಥ ಏನೇನು ಸೀಕ್ವೆನ್ಸ್ ಇದೆಯೋ ಅಂದರೆ ಗೊತ್ತೇ ಇರುತ್ತೆ, ಅಂದರೆ ಸಮಾಜದಲ್ಲಿ ಏನೇನು ನಡೀತಾ ಇದೆ ಆ ಥರದ್ದು. ಸೊ ಫ್ಯಾಮಿಲಿ ಜೊತೆ ಬಂದಿರೋಂಥವರು ಯಾರೇ ನೋಡಿದ್ರು ಒಂದು ಅವ್ರಿಗೆ ನಾವೇನು ಹೇಳಕ್ಕೆ ಹೊರಟಿದ್ದೀವಿ ಸಂದೇಶ ಅನ್ನೋಂಥದ್ದು ಮನವರಿಕೆ ಆಗುತ್ತೆ. ಮತ್ತು ಅದನ್ನು ಆಚೆ ಹೋಗಿ ಅವರು
ಹೇಳ್ಕೋಬೋದು. ಅಂದರೆ ಈ ಥರದ ಸಿನಿಮಾ ನೋಡಿದೆ, ಇದರಲ್ಲಿ ಇಂಥ ಒಳ್ಳೆಯ ಉದ್ದೇಶ ಆಯಿತು, ಸಂದೇಶ ಆಯಿತು ಅಂತ ಹೇಳ್ಬೋದು. ಬೇರೆ ಭಾಷೆಯಲ್ಲಿ ಬಂದು ಅದನ್ನು ಕೊಂಡಾಡೋದಕ್ಕಿಂತ ನಮ್ಮ ಭಾಷೆಯಲ್ಲಿ ಬಂದಿದೆಯಲ್ಲ ಅದನ್ನು ನಾವು ಕೊಂಡಾಡ್ಬೋದಲ್ಲ ಅಂತ ಅವರು ನಮ್ಮದು ಒಂದು ಆಸೆ ಅಷ್ಟೇ. ನೀವು ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ಅನ್ನೋದು ಆ ಥರದ್ದು. ನಿಮ್ಮ ಸಿನಿಮಾ, ನಿಮ್ಮ ಕನಸಿನ ಕೂಸನ್ನ ಜನರು ಯಾಕೆ ನೋಡ್ಬೇಕು? ಎಲ್ಲದಕ್ಕೂ ಯೋಚನೆ ಮಾಡಿದ್ದಾರೆ ಡೈರೆಕ್ಟ್ರು. ಫಸ್ಟ್ ಒಂದು ಪಾಸ್ ತಗೋತಾರ ಅವ್ರು, ಯಾವ ಪಾಸ್ ತಗೊಂಡು ಏನಿಲ್ಲ, ಯಾಕೆ ನೋಡ್ಬೇಕು ಅಂದ್ರೆ ಹೋಗಿ ಒಂದು 10 ರೂಪಾಯಿ, ಒಂದು ಎಷ್ಟೋ ಟಿಕೆಟ್ ರೇಟ್ ಇರುತ್ತೆ, ಹೋಗಿ ಕುತ್ಕೊಂಡು ನೋಡ್ತೀರಾ, ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಮತ್ತೆ ನಿಮ್ಮೊಂದು ಕುಟುಂಬಕ್ಕೆ ಒಂದು ಸಂದೇಶ ಸಿಗುತ್ತೆ, ನಿಮ್ಮ ಒಂದು ಊರಿಗೂ ಒಂದು ಸಂದೇಶ ಆಗ್ತದೆ. ಹೊರಗಡೆ ಹೋಗ್ತಾ ಒಂದು ಎಂಟರ್ಟೈನ್ಮೆಂಟ್ ಜೊತೆಗೆ ಕೆಲವೊಂದು ವಿಷಯಗಳನ್ನೂ ತಗೊಂಡೋಗ್ತೀರಾ, ಒಂದು ಜಾಗೃತೆ ವಹಿಸಿ ಕಳಿಸಿರ್ತೀವಿ ಚಿತ್ರದಲ್ಲಿ. ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಜಾಗೃತೆ, ಮತ್ತು ನಮ್ಮ ಅದೇ ಮನೆಗೆ ಸಂಬಂಧ ಅಲ್ಲ, ಮನೆ, ಕುಟುಂಬ, ಊರಿಗೂ ಒಂದು ದೇಶಕ್ಕೂ ಒಂದು ಸಂಬಂಧಪಟ್ಟಂತ ವಿಷಯಗಳು ತಗೊಂಡೋಗಿ ಖುಷಿಯಾಗಿರ್ತೀರ, ನೋಡ್ಬೋದು. ಆರಾಮ್ಸೆ ನಿಮ್ಗೆ ತುಂಬಾ ಬಂದಿದ್ದಕ್ಕೆ ಇಷ್ಟೊಂದು ಸಮಾಚಾರ ವಿಷಯಗಳನ್ನ ತಾನನ್ನು ತಿಳ್ಕೊಂಡು ತಿಳ್ಸಕ್ಕೂ ಹೋಗ್ತೀಯ ಅನ್ನೋದು ಒಂದು ಮೂವಿ. ಅದಕ್ಕೆ ದಯವಿಟ್ಟು ನೋಡಿ ಅಂತ ಎಲ್ಲಾನು ಕೈ ಮುಗಿದು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಇಷ್ಟೊತ್ತವರೆಗೂ ನಿಮ್ಮ ಒಂದು ಸಿಹಿ ಕಹಿ ಎಲ್ಲ ಘಟನೆಗಳನ್ನ ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ರಿ. ಮೃತ್ಯು ದೇವತೆಗೆ ದೊಡ್ಡ ಸಕ್ಸಸ್ ಸಿಗ್ಲಿ ಅನ್ನೋದು ನಮ್ಮ ಕಾ ಪಿಕ್ಚರ್, ಕನ್ನಡ ಪಿಕ್ಚರ್ ಇಂದ ಒಂದು ದೊಡ್ಡ ಆರೈಕೆ. ಥ್ಯಾಂಕ್ ಥ್ಯಾಂಕ್ ಯು. ಯು ಸೊ ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಮೃತ್ಯು ದೇವತೆಯ ಮಾತುಕತೆ. ಮತ್ತಷ್ಟು ಸಿನಿ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್ಸ್.